ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರಲ್ಲಿ, ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರಲ್ಲಿ, ಸದ್ಗುರು ಶ್ರೀ ದತ್ತಾವಧೂತ ಮಹಾರಾಜರಲ್ಲಿ ಭಕ್ತಿಪೂರ್ವಕವಾದಂತಹ ನಮಸ್ಕಾರಗಳನ್ನು ಸಲ್ಲಿಸಿ, ಇವತ್ತು ನಿಡಗುಂದಿ ಗ್ರಾಮದೊಳಗ ಅಖಂಡ 11 ತಾಸುಗಳ ಕಾಲ ಹನುಮಾನ್ ಚಾಲಿಸಾ ಕಾರ್ಯಕ್ರಮವನ್ನು ಸದ್ಗುರುಗಳು ಇಲ್ಲೇ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬೆಳಗ್ಗೆ 7 ಗಂಟೆಯಿಂದ 9 ತಾಸುಗಳ ಕಾಲ ನೀವು ಈ ಕಾರ್ಯದೊಳಗೆ ಪಾಲ್ಗೊಂಡ್ರಿ. ಮುಂದೆ 2 ತಾಸು ನಿಮ್ಮ ಜೋಡಿ ನಾವು ಪಾಲ್ಗೊಂಡ್ವಿ. ನಾವು ತಡ ಮಾಡಿ ಬಂದದ್ದಕ್ಕೆ ಮೊದಲಿಗೆ ಗುರುಗಳಲ್ಲಿ ಕ್ಷಮೆಯನ್ನು ಕೋರ್ತಾ ಇದ್ದೀನಿ. ಅನಿವಾರ್ಯ ಕಾರಣದಿಂದ ನಮಗೆ ಸ್ವಲ್ಪ ಬರಲಿಕ್ಕೆ ಆಗಲಿಲ್ಲ ಅಂತಕ್ಕಂಥದ್ದನ್ನು ಇಲ್ಲೇ ಹೇಳಿ ನಿಮ್ಮೆಲ್ಲರ ಕ್ಷಮೆಯನ್ನು ಕೋರಿ, ದತ್ತ ಅವಧೂತ ಮಹಾರಾಜರು ನಮ್ಮೆಲ್ಲರಿಗೂ ಈ ಒಂದು ಸತ್ಸಂಗವನ್ನು ಕೊಡಲಿಕ್ಕೆ ಹಲವಾರು ಬಾರಿ ನಮ್ಮನ್ನವರು ಹತ್ತಿರಕ್ಕೆ ಕರೀತಾರೆ. ಬರೀ ನೋಡಿ ಪಾಲ್ಗೊಳ್ರಿ, ನೀವು ಮೋಕ್ಷ ಸಿಗ್ತದೆ ಅಂತಕೊಂಡು ಹೇಳಿ ನಾವು ಏನೇನೋ ನೀವು ಹೇಳಿ ಓಡೋಗ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಎಷ್ಟು ಸಾಧ್ಯದ ಅಷ್ಟು ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ ಹೊರತಾಗಿ ನಾವಿಲ್ಲಿ ಬರಲಿಕ್ಕೆ ಬಹಳಷ್ಟು ಪ್ರಯತ್ನವನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಆದರೂ ಕೂಡ ನಮ್ಗೆ ಎಷ್ಟು ಸಾಧ್ಯದ ಅಷ್ಟು ಪ್ರಯತ್ನವನ್ನು ನಾವು ಮಾಡಿ, ಯಾಕಂದ್ರೆ ನಮ್ಮ ವ್ಯಾಪ ಭಾಳ ಒಂದಲ್ಲ ಎರಡಲ್ಲ ಸುತ್ತಲೂ ಎಲ್ಲ ಕಡೆ ಆವರಿಸಿಕೊಂಡು ಬಿಟ್ಟಿರೋದ್ರಿಂದ ನಮಗೆ ಇಲ್ಲಿ ಬಂದು ಕುತ್ಕೊಂಡು ಬೆಳಗ್ಗಿನಿಂದನೂ ಈ ಕಾರ್ಯಕ್ರಮದೊಳಗೆ ಪಾಲ್ಗೊಂಡವರಿಗೆ ಅದರ ಆನಂದ ಗೊತ್ತಾಗ್ತದೆ. ಅದು ಸ್ವಲ್ಪ ನಮ್ಮಷ್ಟು ಎಷ್ಟೋ ಅಷ್ಟು ಬಂದು ಕುತ್ಕೊಂಡು ನಾವು ಪಾಲ್ಗೊಂಡವರಿಗೆ ಅದು ರುಚಿ ಹತ್ತುವುದಿಲ್ಲ. ಆ ರುಚಿ ಹತ್ತಬೇಕಾದ ಬೆಳಗ್ಗಿನಿಂದನ ಈ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಬೇಕು. ಕಳೆದ 4 ದಿನಗಳಿಂದ ಪರಮ ಪೂಜ್ಯ ದತ್ತಾವಧೂತ ಮಹಾರಾಜರು ನಿಡಗುಂದಿ ಗ್ರಾಮದೊಳಗೆ ರಂಗಣ್ಣವರು ಕುಲಕರ್ಣಿಯವರು ಇಲ್ಲೇನು ಈ ದೇವಸ್ಥಾನದ ಒಂದು ವ್ಯವಸ್ಥೆ ನೋಡ್ಕೊಳ್ತಾರ, ಅವರು ತಮ್ಮ ಮನೆಯ ವತಿಯಿಂದ ಈ ಕಾರ್ಯಕ್ರಮಗಳು ನಡಿಬೇಕು ಅಂತ ತಿಳ್ಕೊಂಡು ಬಹಳ ದಿನಗಳ ಅಪೇಕ್ಷೆ ಇತ್ತು. ಏಪ್ರಿಲ್ ತಿಂಗಳೊಳಗೆ ಆಗಬೇಕಾದಂಥ ಕಾರ್ಯಕ್ರಮ ಅನಿವಾರ್ಯ ಕಾರಣದಿಂದ ಮೇ ತಿಂಗಳಿಗೆ ಒಂದು ತಲುಪಿತು. ಈ 4 ದಿನಗಳ ಕಾರ್ಯದೊಳಗೆ ನಾವು 1 ದಿವಸ ಕಾರ್ಯಕ್ರಮದೊಳಗೆ ಅದು 2 ತಾಸು ಪಾಲ್ಗೊಂಡಿನಿ. ಕ್ಷಮಾ ಮಾಡ್ಬೇಕಂತ ಮತ್ತೊಮ್ಮೆ ನಾನು ಅವರಲ್ಲಿ ವಿನಂತಿ ಮಾಡ್ಕೋತೀನಿ. ಯಾಕಂತಂದ್ರೆ ಅವ್ರು ಹೇಳ್ತಕ್ಕಂಥ ಮಾತುಗಳು ಏನವಾದ ಅವು ನಮ್ಮ ಮೋಕ್ಷಕ್ಕೆ ದಾರಿ ತೋರಿಸ್ತವೆ. ಮೋಕ್ಷಕ್ಕಿಲ್ಲ 2ನೇ ಮಾತು, ಆದ ದಾರಿ ಅಂತ ತೋರಿಸ್ತವು. ಆ ದಾರಿ ಒಳಗೆ ಹೋಗ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಎಲ್ಲ ಕಡೆ 11 ತಾಸು 13 ತಾಸು ಸೂಡಿ ಒಳಗೆ ಬನ್ನಿ 30 ತಾಸು ಕಾರ್ಯಕ್ರಮ ಮಾಡಿದ್ರು ಈ ಹನುಮಾನ್ ಚಾಲಿಸ. ಅದೇ ರೀತಿ ನಮ್ಮ ನೆರೆಗಲ್ದ ದತ್ತಾತ್ರೇಯ ದೇವಸ್ಥಾನದಲ್ಲಿಯೂ ಕೂಡ ನಾವು 13 ತಾಸುಗಳ ಒಂದು ಕಾರ್ಯಕ್ರಮವನ್ನು ಡಿಸೆಂಬರ್ 8ರಂದು ನಾವು ಮಾಡಿದ್ವಿ 2024. ಪೂಜ್ಯ ಗುರುಗಳ ಆಶೀರ್ವಾದದಿಂದ ಆ ಕಾರ್ಯಕ್ರಮ ಕೂಡ ನ ಭೂತೋ ನ ಭವಿಷ್ಯತಿ ಅನ್ನುವಂತೆ ಆ ಕಾರ್ಯಕ್ರಮ ನಡೆಯಿತು. ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರು ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರಿಗೆ ಸನ್ಮಾರ್ಗವನ್ನು ತೋರಿಸಿದರು. ಹಾಗೆಯೇ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರು ಬ್ರಹ್ಮಾನಂದ ಮಹಾರಾಜರು ಕೂಡಿಕೊಂಡು ಸದ್ಗುರು ಶ್ರೀ ದತ್ತಾವಧೂತ ಮಹಾರಾಜರಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ದತ್ತಾವಧೂತ ಮಹಾರಾಜರು ನಮ್ಮೆಲ್ಲರಿಗೂ ಆಶೀರ್ವಾದವನ್ನು ಮಾಡ್ತಾರೆ. ಅವರ ಪ್ರವಚನದೊಳಗ ಅವ್ರು ಹೇಳ್ತಂಗೆ ಏನು ಹೇಳ್ತಾರಂದ್ರೆ 50 ವರ್ಷ ಸಹಜ ಮನುಷ್ಯಾಗಿರ್ತದ, 50 ಮೇಲೆ ಏನಿರ್ತಾವು ಅವೆಲ್ಲ ಬೋನಸ್ ಅಂತ ತಿಳ್ಕೊಂಡಿವಿ. ಹಂಗೆ ನಾವು ಹೆಚ್ಚು ಕಡಿಮೆ ಎಲ್ಲರೂ ಏನಿದ್ದೀವಿ ಅಂದ್ರೆ 60-50 ಮೇಲಿನವರ ಹೆಚ್ಚು ಬಂದಿದ್ದೀವಿ. ಕಡಿಮೆ ಮಂದಿ ಅಂದ್ರೆ ಯುವಕರು ಹೆಚ್ಚಿನ ಸಂಖ್ಯೆ ಒಳಗೆ ಇಂಥ ಕಾರ್ಯಕ್ರಮದೊಳಗೆ ಪಾಲ್ಗೊಳ್ತಕ್ಕಂಥ ಒಂದು ಕಾರ್ಯವನ್ನು ನಾವೆಲ್ಲರೂ ಮಾಡಬೇಕು. ಯಾಕಂದ್ರೆ ಯುವಕರು ಈ ಮುಂದೆ ಸಂಸ್ಕೃತಿಯನ್ನು ಮುನ್ನಡೆಸಿಕೊಂಡು ಹೋಗ್ಬೇಕಾದವರು ಅವರು. ನೋಡ್ರಿ, ಇದನ್ನ ಯಾರು ಕಲಿಸ್ಬೇಕಾಗಿಲ್ಲ. ರಂಗಣ್ಣವರು ಈಗ ಹೆಂಗೆ ಮೊದಲಿನಿಂದನೂ ಈ ಒಂದು ಹೆಬ್ಬಳ್ಳಿ ಚೈತನ್ಯಾಶ್ರಮದ ಮೇಲೆ ತಮ್ಮ ಒಂದು ಶ್ರದ್ಧೆಯನ್ನು ಕಾಪಾಡಿಕೊಂಡು ಬಂದರು. ಅದನ್ನ ನೋಡಿಕೊಂಡು ಅವ್ರ ಮಕ್ಕಳು ಕಲ್ತರು, ಅವ್ರ ಮಕ್ಕಳನ್ನು ನೋಡಿಕೊಂಡು ಅವ್ರ ಮೊಮ್ಮಕ್ಕಳು ಕಲ್ತರು. ಅವರೆಲ್ಲರೂ ಕೂಡಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿ ಮಾಡ್ಯಾರ. ಹೀಗಾಗಿ ಅವರಿಗೂ ನಿಡಗುಂದಿ ಈ ಒಂದು ಭಕ್ತರಿಗೂ ಕೂಡ ನಾನು ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳುವುದರ ಜೊತೆಗೆ 4 ದಿನಗಳ ಕಾಲ ಇಲ್ಲಿದ್ದು ಇಲ್ಲಿಯ ಎಲ್ಲ ಭಕ್ತರಿಗೆ ದರ್ಶನಾಶೀರ್ವಾದವನ್ನು ನೀಡಿರ್ತಕ್ಕಂಥ ಪರಮ ಪೂಜ್ಯ ದತ್ತಾವಧೂತ ಮಹಾರಾಜರ ಪಾದಗಳಿಗೂ ಕೂಡ ನಾನು ಭಕ್ತಿಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮದೊಳಗೆ ನಾವು ಎಲ್ಲರೂ ಇನ್ನೊಮ್ಮೆ
ಈ ಆಸ್ಪಾಸ್ ಜಾಗದೊಳಗೆ ಎಲ್ಲರ ಕಾರ್ಯಕ್ರಮ ಇದ್ರೆ ಈ ಒಂದು ಹನುಮಾನ್ ಚಾಲಿಸ ಕಾರ್ಯಕ್ರಮ ಆಗಲಿ ವೈಖರಿ ಜಪದ ಕಾರ್ಯಕ್ರಮ ಆಗಲಿ ಇದ್ರೆ ನಾವು ಅವ್ರು ಎಷ್ಟು ಸಮಯ ಹೇಳ್ತಾರ ಅಷ್ಟು ಸಮಯ ಬಹಳಷ್ಟು ಕಾರ್ಯಕ್ರಮ ಕಡೆಗೆ 80-90% 10% ನಮಗಾಗಲಿಕ್ಕಂದ್ರೂ 80-90% ನಾವು ಪಾಲ್ಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥ ಒಂದು ಮಾತನ್ನ ಅವರಿಗೆ ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ನಮಗೆ ನೀಡಿದ್ದಕ್ಕಾಗಿ ನಮ್ಮೆಲ್ಲರನ್ನು ಆಶೀರ್ವದಿಸಿದ್ದಕ್ಕಾಗಿ ಪರಮ ಪೂಜ್ಯ ದತ್ತಾವಧೂತ ಮಹಾರಾಜರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಭಕ್ತಿಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸಿ ನನಗೆ 4 ನುಡಿಗಳನ್ನು ಹಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಪೂಜ್ಯರಿಗೆ ನಮಸ್ಕಾರಗಳನ್ನು ಮತ್ತೊಮ್ಮೆ ಸಲ್ಲಿಸಿ ನನ್ನ ಮಾತುಗಳಿಗೆ ಪೂರ್ಣ ವಿರಾಮವನ್ನು ನೀಡ್ತೀನಿ. ಜೈ ಜೈ ರಘುವೀರ ಸಮರ್ಥ. माता राम पिता रामचंद्र स्वामी राम रामचंद्र सर्वस्वमे रामचंद्रोदया नान्यजाने दैवजाने न जाने दक्षिणे लक्ष्मणस्य स्वामी जनकात्मजा तुरतो मार्गस्य संबंधे रघुनंदन मनोजो मार्गवेदं विपेन्द्रियं बुद्धिमतां वत्सं वातात्मजं मानवयुक्तं श्रीरामदूतं शरणं विजयापरितालोमणि प्रपंच मुमुक्षु जनालागी अध्यात्म चर्चा करोनी बहुलोक मेलविकी नमस्कारस्य ब्रह्मचैतन्य सद्गुरुनाथ महाराज की जय. जय जय ನಾವು ದೇಶದಲ್ಲಾಗಲಿ ರಾಜ್ಯ ಮಟ್ಟದಲ್ಲಿ ಆಗಲಿ ಜಿಲ್ಲಾ ಮಟ್ಟದಲ್ಲಿ ಆಗಲಿ ತಾಲೂಕು ಮಟ್ಟದಲ್ಲಿ ಆಗಲಿ ಗ್ರಾಮಗಳಲ್ಲಿ ಆಗಲಿ ಅನೇಕ ಪ್ರಕಾರದ ಸಮಾರಂಭಗಳು ಸಮಾವೇಶಗಳು ಸಮಾರೋಪ ಇತ್ಯಾದಿಗಳು ಉತ್ಸವಗಳು ನಡೀತಾ ಇರ್ತವೆ. ಮನುಷ್ಯ ಸ್ವಾಭಾವಿಕವಾಗಿ ಸಮಾಜದಲ್ಲಿ ಮ್ಯಾನಿಟಿ ಸೋಷಿಯಲ್ ಒಂದು ಸಾಮಾಜಿಕ ಪ್ರಾಣಿ. ಆ ಸಮಾಜದಲ್ಲಿರ್ತಕ್ಕಂಥ ಮನುಷ್ಯರಿಗೆ ತನ್ನ ಜೊತೆಗೇನೆ ಸಮಾಜದ್ದು ಉತ್ಕರ್ಷ ಆಗಬೇಕು, ಸಮಾಜದ ಏಳಿಗೆ ಆಗಬೇಕು, ಸಮಾಜ ಅನೇಕ ಪ್ರಕಾರದಿಂದ ಸುಖಿ ಆಗಬೇಕು, ಸಮಾಜಕ್ಕೆ ಸುಖ ಶಾಂತಿ ಸಮಾಧಾನ ಆಗಬೇಕು ಅನ್ನೋ ದೃಷ್ಟಿಯಿಂದ ಮನುಷ್ಯನ ಪ್ರಯತ್ನ ಇರ್ತದೆ. ಅವು ಅನೇಕ ಪ್ರಕಾರದಿಂದ ರಾಜಕೀಯ ಮಟ್ಟದಲ್ಲಿರ್ತವೆ, ಸಾಮಾಜಿಕ ಮಟ್ಟದಲ್ಲಿರ್ತವೆ, ಧಾರ್ಮಿಕ ಮಟ್ಟದಲ್ಲಿರ್ತವೆ, ಶೈಕ್ಷಣಿಕ ಮಟ್ಟದಲ್ಲಿರ್ತವೆ. ಇಂಥ ಅನೇಕ ಪ್ರಕಾರದ ಏನಾಗ್ತವೆ ಅಂದ್ರೆ ಸಮಾರಂಭಗಳ ಶಿಬಿರಗಳ ಆರ್ಥಿಕ ಶಿಬಿರ ಸಮಾವೇಶಗಳಾಗ್ತವೆ, ಶೈಕ್ಷಣಿಕವಾಗ್ತವೆ, ರಾಜಕೀಯ ಆಗ್ತವೆ, ಸಾಮಾಜಿಕ ಆಗ್ತವೆ, ಇನ್ನು ಅನೇಕ ಪ್ರಕಾರವಾಗಿರ್ತಕ್ಕಂಥವುಗಳಾಗ್ತವೆ, ಔದ್ಯೋಗಿಕ ಆಗ್ತವೆ. ಅವೆಲ್ಲ ಹೆಂಗವ ಅಂತಂದ್ರೆ ಒಂದು ಸಮಾಜದ ಒಂದು ಉತ್ಕರ್ಷ ದೃಷ್ಟಿಯಿಂದ ಸರ್ವಾಂಗೀಣ ಒಂದು ಸಮಾಜದ ಅಭಿವೃದ್ಧಿ ದೃಷ್ಟಿಯಿಂದ ಇವೆಲ್ಲ ಏಕದೇಶೀಯ. ಏಕದೇಶೀಯ ಅಂದ್ರೆ ಏನು ಅಂದ್ರೆ ಸ್ವಲ್ಪ ವಿಷಯವನ್ನು ಕುರಿತು, ಸ್ವಲ್ಪ ವಿಚಾರಗಳನ್ನು ಕುರಿತಿರ್ತಕ್ಕಂಥದ್ದು.
ಈಗ ಒಂದು ಶೈಕ್ಷಣಿಕವಾಗಿರ್ತಕ್ಕಂಥ ಶಿಬಿರ ನಡೀತಿತ್ತು ಅಂದ್ರೆ ಸಮಾಜಕ್ಕೆ ಆರ್ಥಿಕವಾಗಿರ್ತಕ್ಕಂಥ ಅನುಕೂಲತೆ ಹೆಂಗಾಗ್ತದೆ ಅನ್ನೋದು ನಾವು ಚರ್ಚೆ ಮಾಡೋದಿಲ್ಲ. ಅದೇ ರೀತಿಯಾಗಿ ಧಾರ್ಮಿಕ ಅಥವಾ ರಾಜಕೀಯ ಶಿಬಿರ ನಡೀತಿತ್ತು ಅಂದ್ರೆ ಧಾರ್ಮಿಕ ಕ್ಷೇತ್ರದಲ್ಲಿ ಹೆಂಗ ಅಭಿವೃದ್ಧಿ ಆಗ್ತದೆ ಅನ್ನೋದನ್ನ ನಾವು ಮಾತಾಡಬೇಕು. ಔದ್ಯೋಗಿಕ ಕ್ಷೇತ್ರದಲ್ಲಿ ಏನಾದರೂ ಸಮಾರಂಭ ಸಮಾವೇಶಗಳು ನಡೀತಾ ಇತ್ತು ಅಂದ್ರೆ ಅವರು ರಾಜಕೀಯ ಕ್ಷೇತ್ರದಲ್ಲಿ ಏನಾಗ್ತಾರೆ ಅನ್ನೋದು ನೋಡೋದು. ಅವೆಲ್ಲ ಅವರ ಪೂರ್ತೇಕನ ಇರ್ತದೆ. ಇವೆಲ್ಲ ಮತ್ತು ಹೆಂಗ ಬಂದ್ರೆ ಇವೆಲ್ಲ ಒಂದು ಸಮಾರಂಭ ಆಗಲಿ, ಸಮಾವೇಶ ಆಗಲಿ, ಚರ್ಚೆ ಆಗಲಿ, ಅವುಗಳಲ್ಲಿ ಯಾವ್ಯಾವುದೋ ವಿಷಯವಾಗಿ ಆಗ್ತಕ್ಕಂಥ ನಿರ್ಣಯಗಳಾಗಲಿ ಅಥವಾ ಪ್ರತ್ಯಕ್ಷವಾಗಿ ಕಾರ್ಯದಲ್ಲಿ ತೊಡಗಿದ್ರು ಅದರೊಳಗಿಂದ ಸಮಾಜಕ್ಕೆ ಎಲ್ಲ ದೃಷ್ಟಿಯಿಂದಲೂ ಹಿತ ಆಗಿತ್ತು ಅನ್ನುವಂಥದ್ದು. ಸಮಾಜದ ಕೇವಲ ಮೇಲ್ಮೇಲೆ ಪರಿವರ್ತನೆ ಮಾಡುವಂಥ ಇವತ್ತಿನ ಪರಿಸ್ಥಿತಿಯಲ್ಲಿ ಎಷ್ಟೊಂದು ಇದು ಇದೆ ಅಂತಂದ್ರೆ ಶೈಕ್ಷಣಿಕವಾಗಿಯೂ ಅನೇಕ ಸಮಾರಂಭಗಳು, ಸಮಾವೇಶಗಳು, ಚರ್ಚೆಗಳು, ಚರ್ಚಾಕೂಟಗಳು, ಸಿದ್ಧಾಂತಗಳು, ನಿರ್ಣಯಗಳಾದ್ರೂ ಇವತ್ತಿನ ಶಿಕ್ಷಣ ಸರಿ ಇಲ್ಲ. ಶಿಕ್ಷಣ ಸಮಾಧಾನ ಕಾಲಕ್ಕಿಲ್ಲ. ನಾವೇನೋ ಒಂದು ದೊಡ್ಡ ಡಿಗ್ರಿ ಬೆಳ್ಕೊಂಡು ಬಂದ್ವಿ, ಜೀವನದ ಪ್ರಶ್ನೆ ಎಲ್ಲ ಬಗೆಹರಿದಪ್ಪ, ಸಮಾಧಾನ ಆಗ್ತು ಅನ್ನುವಂಥದ್ದು. ಅದು ಕೇವಲ ಒಂದೇನೋ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ವಿಷಯವನ್ನು ಕುರಿತು ಅದರಿಂದ ಸಮಾಧಾನ ಆಗುತ್ತದೆ. ನಾಲ್ಪೇ ಸುಖಮಸ್ತಿ, ಅಲ್ಪದರಲ್ಲಿ ಸುಖ ಇಲ್ಲ. ಭೂಮಾವೈ ಸುಖಂ, ವಿಶಾಲತೆಯಲ್ಲಿ ಸುಖ ಅಂದರೆ ಹೊರತು ಸಂಕುಚಿತದಲ್ಲಿ ಸುಖ ಇಲ್ಲ. ಆದ್ರೆ ಒಂದು ಶಿಬಿರ, ಸಮಾವೇಶ, ಚರ್ಚಾಕೂಟ ಅಥವಾ ಒಂದೇನಪ್ಪ ಅಂದ್ರೆ ಏನಾದರೂ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಅನ್ನುವಂಥದ್ದು ಏನದ ಅಂದ್ರೆ ಸಮಾಜದ ಆಂತರಿಕವಾಗಿರ್ತಕ್ಕಂಥ ವಿಕಾಸವನ್ನು ಮಾಡ್ತಕ್ಕಂಥ ಒಂದು ಸಮಾವೇಶ, ಶಿಬಿರ, ಸತ್ಸಂಗ ಅಥವಾ ಏನಾದರೂ ಒಂದು ಚಟುವಟಿಕೆ ಯಾವ ಒಂದು ಕ್ಷೇತ್ರದಲ್ಲಿದೆ ಅಂದ್ರೆ ಆಧ್ಯಾತ್ಮಿಕ ಕ್ಷೇತ್ರ. ಸಮಾಜದಲ್ಲಿ ಏನಾದರೂ ಹಿತವನ್ನು ಉಂಟು ಮಾಡ್ತಕ್ಕಂಥವುಗಳು, ಏನಾದರೂ ಸಮಾರಂಭಗಳು, ಉತ್ಸವಗಳು, ಶಿಬಿರಗಳು ಆಗ್ತಿತ್ತು ಅಂದ್ರೆ ಅದು ಕೇವಲ ಆಧ್ಯಾತ್ಮಿಕ ಸಮಾರಂಭ ಶಿಬಿರಾದಿಗಳಿಂದಲೇ ಸಮಾಜಕ್ಕೆ ಏನಾದರೂ ಒಂಚೂರು ಹಿತ. ಉಳಿದಕ್ಕೆಲ್ಲ ಬರೀ ಮ್ಯಾಲೆ ಏನಪ್ಪ ಅಂತಂದ್ರೆ ಇದು ಬಣ್ಣ ಹಚ್ಚಿದಂಗ. ಅರ್ಥಾತ್ ಏನು ಅಂದ್ರೆ ಗೌದಿ ಒಳಕ್ ಹೋಗಿದೆ. ಒಬ್ಬರು ದೊಡ್ಡ ರಾಜಕಾರಣಿಗಳು ನಾವು ಹುಬ್ಬಳ್ಳಿಯಾಗ ಬಂದು ಭೇಟಿಯಾಗಿ ಹಿಂಗೆ ತಾನಾಗ ಹೊಂಟಿದ್ವಿ. ಅವರು ಬಂದಿದ್ದರು ಅನಂತ್ ಕುಮಾರ್. ಸ್ವಲ್ಪ ಪರಿಚಯ ಇತ್ತು, ಒಬ್ಬರಿಗೊಬ್ರು ಮಾತಾಡಿದ್ರು, ನಮಸ್ಕಾರ ಅಂತ. ನಾನು ಕೇಳಿದೆ, ಏನು ನಡೆದದ್ದು ನಿಮ್ಗೆ? ಅವಾಗ ಅವರು ಇನ್ನೂ ಕಾಲೇಜ್ನಲ್ಲಿ ಓದ್ತಾ ಇದ್ರು. ABVP ಇದ್ರು, ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್. ನಿಮ್ದು ಏನು ಕೆಲಸ ನಡೆದದ ಈಗ? ಇಲ್ಲ, ನಾವು ಕಾಶ್ಮೀರ ಪ್ರಶ್ನೆ ತಗೊಂಡು ವಿಚಾರ ಮಾಡ್ಲಿಕ್ಕತ್ತೀವಿ, ಆಸಾಂ ಪ್ರಶ್ನೆ ತಗೊಂಡು ವಿಚಾರ ಮಾಡಿ. ನಾನು ಹೇಳಿದ್ದೆ, ಕೊಳತ ಕೌದಿಗೆ ಹತಡ ಹಚ್ಚೋ ಕೆಲಸ ಮಾಡ್ಲಿಕ್ಕತ್ತೀವಿ. ಕೌದಿ ಕೊಳತ್ ಹೋಗಿರು, ಅದಕ್ಕೆ ಇತ್ಲಾ ಹತಡ ಹಚ್ಚೋದ್ರಾಗ, ಮತ್ತೊಂದು ತ್ಯಾಪಿ ಹಚ್ಚೋದ್ರಾಗ ಅತ್ಲಾಗ ಹರಿತದೆ, ಇತ್ಲಾ ತ್ಯಾಪಿ ಹಚ್ಚೋದ್ರಾಗ ಅತ್ಲಾಗ. ಬರೀ ತ್ಯಾಪಿ ಹಚ್ಚೋ ಕೆಲಸ ಮಾಡ್ಲಿಕ್ಕತ್ತೀವಿ ನೀವು. ಮತ್ತೆ ಏನ್ ಮಾಡ್ಬೇಕಂದ್ರೆ ಅಂತ ಕೇಳಿದ್ರು, ಮನುಷ್ಯನ ತಯಾರು ಮಾಡ್ತೀವಿ, ವ್ಯಕ್ತಿ ನಿರ್ಮಾಣ ಮಾಡಬೇಕು. ಒಂದು ಸಮಾಜದ ಒಂದು ವ್ಯಕ್ತಿ ನಿರ್ಮಾಣ ಆಯ್ತು ಅಂದ್ರೆ ಸಮಾಜದ ಒಂದು ಅಂಶ ನಿರ್ಮಾಣ ಆಗ. ಪಾಪ ಅವ್ರಿಗೆ ಅಷ್ಟ ಕಲ್ಪನೆ ಹೆಂಗೋ ಹಂಗೆ ಕೇವಲ ಒಂದು ಸಮಾಜದೊಳಗೆ ಏನಾದರೂ ಕಾರ್ಯಕ್ರಮ ಆದರೆ, ಚಟುವಟಿಕೆಗಳಾದರೆ, ಕಾರ್ಯಕ್ರಮ ಏನಾದರೂ ಒಂದು ಯಾವುದೋ ಒಂದು ಪ್ರಕಾರ ಅದು ಕೇವಲ ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಇದ್ರೆ ಮಾತ್ರ ಸಮಾಜದ ಸರ್ವಾಂಗೀಣ ಹಿತ ಆದ. ಸಮಾಜದ ಒಂದು ಆಧ್ಯಾತ್ಮಿಕವಾಗಿ ಆಂತರಿಕವಾಗಿರ್ತಕ್ಕಂಥ ಹಿತ ಆದ ವಿಕಾಸ. ಪ್ರತಿಯೊಬ್ಬರು ಪ್ರತಿಯೊಂದನ್ನು ಸುಖಕ್ಕಾಗಿ, ಸಮಾಧಾನಕ್ಕಾಗಿ ಮಾಡ್ತಾ ಇದ್ವಿ. ಮುಂಜಾನೆ ಎದ್ದಾಗಿಂದ ರಾತ್ರಿ ತನಕ ಧರ್ಪಡಿಸೋದೇನಪ್ಪ ಅಂದ್ರೆ ನಮಗೆ ಸುಖ ಬೇಕು, ಸಮಾಧಾನ ಬೇಕು. ಆದ್ರೆ ಇವತ್ತು ನಾವು ನೋಡ್ತೀವಿ, ಯಾರಿಗೆ ಸಮಾಧಾನ?
ನಮ್ಗೆ ಯಾರಿಗೂ ಸಮಾಧಾನ ಇಲ್ಲ. ನಾವೆಲ್ಲರೂ ಸಮಾಧಾನದ ಅಭಾವದಲ್ಲೇ ಸುಖದ ಅಭಾವದಲ್ಲಿ. ಸುಖ ಅಂದ್ರೆ ಬಹಳಷ್ಟು ದುಡ್ಡಿರೋದು ಮಹಾರಾಜರು ಅಂತ ಹೇಳ್ತಾರೆ. ಮನ್ತುಂಬ ವಸ್ತುಗಳನ್ನು ತುಂಬಿಟ್ಟುಕೊಳ್ಳೋದೇನು ಸುಖದ ಲಕ್ಷಣ ಅಲ್ಲ. ಮನ್ತುಂಬ ವಸ್ತುಗಳನ್ನು ತುಂಬಿಟ್ಟುಕೊಳ್ಳೋದೇನು ಸಮಾಧಾನ, ಸುಖ, ಶಾಂತಿ ಲಕ್ಷಣ ಅಲ್ಲ. ನಮಗೆ ಇವತ್ತು ಸಮಾಧಾನ ಬೇಕು. ಸಮಾಧಾನದ ಟ್ರೀಟ್ಮೆಂಟೇ ಬೇರೆ, ಸಮಾಧಾನದ ಪ್ರಕ್ರಿಯೆನೂ ಬೇರೆ, ಸಮಾಜದ ಸಮಾಧಾನದೊಂದು ಪ್ರಿನ್ಸಿಪಲ್ಸ ಬೇರೆ. ನಮ್ಗೆ ಆ ಕಡೆ ಲಕ್ಷ್ಯ ಇದೆ, ನಮ್ಮ ಸ್ವಲ್ಪ ದೌರ್ಭಾಗ್ಯ. ಅದ್ ಮುಖ್ಯ ಕಾರಣ ಏನು ಅಂದ್ರೆ ಈ ನಮ್ಮ ವೈಜ್ಞಾನಿಕ ಸಂಸ್ಕೃತಿ, ಪಾಶ್ಚಾತ್ಯ ಸಂಸ್ಕೃತಿ ಏನದನೋ ಇದು ನಮ್ಮನ್ನು ಏನ್ ಮಾಡಿಬಿಡ್ತದ ಅಂದ್ರೆ ಅಂತರ್ಮುಖತೆಯಿಂದ ಬಹಿರ್ಮುಖತೆ ತಂದು ಎಕ್ಸ್ಟ್ರೋವರ್ಟ್ ಆಗಿಬಿಟ್ಟಿವಿ ನಾವು. ಹಿಂಗಾಗಿ ನಾವು ಯಾವ ಸುಖ ಒಳಗೆ ಕಳ್ಕೊಂಡಿವೋ ಅದನ್ನ ಬರೀ ಹೊರಗೆ ಹುಡುಕಬೇಕು. ಒಬ್ಬರು ಸತ್ಪುರುಷರು ಹೇಳ್ತಾರೆ, ಸುಖ ಇದೆಯಸೆ ತನ್ನ ಸುಖಾತೆ ಶಿವ ಕಾಂಬ. ನಿಮ್ಗೆ ಸುಖ ಬೇಕಾಯ್ತು ಅದನ್ನ ಹೊರಗೆ ಹುಡುಕೋದನ್ನು ನಿಲ್ಲಿಸಲಿ. ಇದರಲ್ಲಿ ಸುಖ ಆಗ್ತಿತ್ತು, ಅದರಲ್ಲಿ ಸುಖ ಆಗ್ತಿತ್ತು. ಒಂದು ಮನೆ ಕಟ್ಟಿಬಿಟ್ರೆ ಆರಾಮಾಗ್ತೀವಿ, ಒಂದು ಹೊಲ ತಗೊಂಡ್ಬಿಟ್ರೆ ಆರಾಮಾಗ್ತೀವಿ, ದುಡ್ಡು ಗಳಿಸ್ಬಿಟ್ರೆ ಆರಾಮಾಗ್ತೀವಿ, ಮಕ್ಕಳಿಗೆ ನೌಕರಿ ಹೆಚ್ಚಿದ್ರೆ ಆರಾಮಾಗ್ತೀವಿ, ಹೆಣ್ಮಕ್ಳು ಮದುವೆ ಮಾಡಿದ್ರೆ ಆರಾಮಾಗ್ತೀವಿ. ಇಂಥವ ಕಲ್ಪನೆಗಳನ್ನು ಮಾಡ್ತೀವಿ ಹೊರತು ನಾನು ಅಂತರ್ಮುಖ ಆದ್ರೆ ಆರಾಮಾಗ್ತೀನಿ ಅನ್ನೋ ಕಲ್ಪನೆ ನಮ್ಮ ತಲೆಗೆ ಬರುತ್ತೆ. ಆದ್ರೆ ನಮ್ಮ ಭಾರತೀಯ ಒಂದು ಆಧ್ಯಾತ್ಮಿಕ ಶಾಸ್ತ್ರದ ಮರ್ಮ ಎದುರೊಳಗದ ಅಂದ್ರೆ ಮನುಷ್ಯ ಅಂತರ್ಮುಖ ಆಗ ಸಮಾಧಾನ ಇಲ್ಲ. ನಮ್ಗೆ ಅಂತರ್ಮುಖ ಆಗಲೇಬೇಕು. ಆದ್ರಿಂದ ನಮ್ಮ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ಏನ್ ಬೆಳ್ಕೊಂಡು ಬಂದ್ರೆ ಈ ಅಧ್ಯಾತ್ಮ ಬೆಳೆದು ನಿಜವಾದ ಸುಖ, ಶಾಂತಿ, ಸಮಾಧಾನ ಒಳಗದ. ಮಹಾರಾಜ್ ಕಡೆಗೆ ಒಬ್ರು ಬಂದು ಹೇಳಿದ್ರು, ಮಹಾರಾಜ್ ನನ್ನ ಪ್ರಪಂಚದೊಳಗೆ ಎಲ್ಲ ಅನುಕೂಲದ ಕಡೆ ಸಮಾಧಾನ ಇಲ್ಲ. ಮಹಾರಾಜರು ಸಮಾಧಾನ ಹೊರಗಿಲ್ಲೇ ಇಲ್ಲ, ಸಮಾಧಾನ ಒಳಗದ, ಅದನ್ನ ಒಳಗ ಹುಡುಕಲಿಕ್ಕೆ ಪ್ರಯತ್ನ ಮಾಡಿ. ನಾವು ಬೆಳಿಗ್ಗೆ 7 ಗಂಟೆಯಿಂದ ಇಷ್ಟೊತ್ತು ತನಕ ಏನ್ ಧರ್ಪಡಿಸಿದೀವಿ ಅಂದ್ರೆ ಒಳಗೆ ಹೋಗ್ಲಿಕ್ಕೆ ತಲುಪಲ್ಲ. ಹೊರಗಿನ ಲಕ್ಷ್ಯ ತಕ್ಕೊಂಡು ಒಳಗ ಲಕ್ಷ್ಯ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿ. ಇದರಷ್ಟು ಶ್ರೇಷ್ಠ ಸಾಧನೆ ಯಾವುದು? ನೀವು ನಾಮಸ್ಮರಣೆ ಮಾಡ್ರಿ, ಉಪಾಸನೆ ಅಥವಾ ಹನುಮಾನ್ ಚಾಲೀಸ ಅನ್ರಿ, ಅಥವಾ ಪೂಜಾ ಮಾಡ್ರಿ, ಪಾಠ ಮಾಡ್ರಿ, ಪಾರಾಯಣ ಮಾಡ್ರಿ, ಜಪ ಮಾಡ್ರಿ, ಹೋಮ ಹವನಾದಿಗಳನ್ನು ಮಾಡ್ರಿ. ಇವೆಲ್ಲ ನಿಮ್ಮನ್ನು ಹೊರಗಿನ ಪ್ರಪಂಚದ ಆಕರ್ಷಣೆಯಿಂದ ನಮ್ಮ ಮನಸ್ಸನ್ನು ಒಳಗೆ ತಗೊಂಡು ಅಂತರ್ಮುಖಗೊಳಿಸಬಹುದು. ಇದು ನಮ್ಮ ಭಾರತೀಯ ಒಂದು ಸಂಸ್ಕೃತಿ ಬಹಳ ದೊಡ್ಡದಾಗಿರ್ತಕ್ಕಂಥ ಏನು ಅಂದ್ರೆ ಕಾಂಟ್ರಿಬ್ಯೂಷನ್ ಸಮಾಜಕ್ಕೆ, ಸುಖ ಶಾಂತಿಯ ಸಲುವಾಗಿ ಕಾಂಟ್ರಿಬ್ಯೂಷನ್, ಅದು ಮಾತ್ರ ಲಕ್ಷ್ಯ. ಸತ್ಪುರುಷರ ಕಳಕಳಿ ಏನದ ಅಂದ್ರೆ ಸಮಾಜವನ್ನು ಹೊರಗಿನಿಂದ ಸುಧಾರಿಸಬೇಕು ಅನ್ನುವಂಥದ್ದು. ಮಹಾರಾಜರನ್ನೊಬ್ಬರು ಕೇಳಿದ್ರು, ಮಹಾರಾಜ ಸುಧಾರಣೆ ಅಂದ್ರೆ ಏನ್ ಬೇರೆ? ಮಹಾರಾಜರ ಹೇಳ್ತಿದ್ರು ವ್ಯಾಖ್ಯಾ. ಸುಧಾರಣೆ ಅಂದ್ರೆ ನಾವು ಏನ್ ತಿಳ್ಕೊಂಡ್ಬಿಟ್ಟಿವಿ, ಏನೋ ಒಂದಿಷ್ಟು ಬಹಳಷ್ಟು ಸಂಬಳ ಬರುವಂತ. ವಿವೇಕಾನಂದ ಒಂದು ಲೆಕ್ಕದಾಗ ಒಂದು ಪತ್ರದ ಬರ್ದಾರ್ರಿ, ನಮ್ಮ ಭಾರತೀಯ ಒಂದು ದುರವಸ್ಥೆ ಏನಾಗಿದೆ ಅಂದ್ರೆ ಒಂದು ಯೂನಿವರ್ಸಿಟಿಯಲ್ಲಿ ಒಂದು ಡಿಗ್ರಿ ಪಡ್ಕೊಳ್ಳೋದು, ಯಾವ್ದಾದ್ರು ಒಂದು ನೌಕರಿ, ಇದೇ ಶಬ್ದನ ಯಾವ್ದಾದ್ರು ಒಂದು ನೌಕರಿ ಗಿಟ್ಟಿಸಿಕೊಂಡಿವಿ ಅಂದ್ರೆ ನಾವು ಕೃತಾರ್ಥ ಆದ್ವಿ ಅಂತ. ಇಷ್ಟ ಇದ್ರೆ ಜೀವನದ ಪುರುಷಾರ್ಥ. ಒಂದ್ 4 ದುಡ್ಡು ಗಳಿಸ್ಲಿಕ್ಕೆ ಹತ್ತೀವಿ ಅಂದ್ರೆ ನಾವೇನೋ ಬಹಳ ದೊಡ್ಡ ಇದು ಆದ್ವಿ ಅಂತ ತಿಳ್ಕೊಂಡ್ಬಿಟ್ಟು. ಗಳಿಸಬಾರ್ದು ಅಂತ ಹೇಳೋದಿಲ್ಲ, ಅದು ಪ್ರಪಂಚಕ್ಕೆ ಅವಶ್ಯಕವಾಗಿರ್ತದೆ. ಆದ್ರೆ ಇದ್ರೊಳಗಿಂದ ಜೀವನದ ಪ್ರಶ್ನೆ ಬಗೆಹರಿಯಂಗಿಲ್ಲ. ಪ್ರಶ್ನೆ ಬಗೆಹರಿತಕ್ಕಂಥ ಜೀವನದ ಪ್ರಶ್ನೆ ಬಗೆಹರಿಯೋ ಪ್ರೊಸೀಜರ್ ಬೇರೆ. ಅದಕ್ಕಾಗಿ ನಾವು ಏನಾದ್ರೂ ಮಾಡುವಾಗ ಅಂತರ್ಮುಖ ಆಗ್ಬೇಕು. ಆ ದೃಷ್ಟಿಯಿಂದ ನಮ್ಮ ಭಾರತೀಯ ಸಾಧು ಸತ್ಪುರುಷರು ಎಷ್ಟೊಂದು ಪ್ರಕಾರಗಳನ್ನು ಹೇಳಿದ್ದಾರೆ.
ರಾಮ ಜನ್ಮೋತ್ಸವ ಮಾಡಲಿ, ಕೃಷ್ಣ ಜನ್ಮೋತ್ಸವ ಮಾಡಲಿ, ಅದನ್ನ ಮಾಡಲಿ, ಇದನ್ನ ಮಾಡಲಿ, ನವರಾತ್ರಿ, ಶಿವರಾತ್ರಿ, ಹಬ್ಬ, ಹುಣ್ಣಿಮೆ ಇವೇನು ಸಾಮಾನ್ಯ ವಿಚಾರಗಳವೆ. ಇವತ್ತಿನ ಪರಿಸ್ಥಿತಿ ಹೆಂಗಿದ್ರೆ ನಮ್ಮ ಪ್ರಪಂಚದ ಧರ್ಮನೇ ಇಲ್ರಿ. ಧರ್ಮ ಇಲ್ಲ, ಕರ್ಮ ಇಲ್ಲ. ಅಪ್ಪ ಅಮ್ಮ ಶ್ರಾದ್ದ ಹೋಗಿ ಯಾವ್ದಾದ್ರು ನಾಗೇಶ್ವರ ಮಠದಾಗ ಎಲ್ಲೋ ಮಠದಾಗ ಒಂದು 2,000 ರೂಪಾಯಿ ಕೊಟ್ಟು ಮಾಡಿದ್ರು. ಯಾವ ಅಪ್ಪ ಅಮ್ಮ ಕಟ್ಸಿರೋ ಮನ್ಯಾಗಿರ್ತೀವಿ, ಯಾವ ಅಪ್ಪ ಅಮ್ಮ ಗಳಿಸಿಟ್ಟಿರೋ ಅನ್ನ ಉಣ್ತೀವಿ, ಆ ಅಪ್ಪ ಅಮ್ಮನ ಶ್ರಾದ್ದ ಮನ್ಯಾಗ ಮಾಡ್ಲಿಕ್ಕೆ ಸೌಡಿಲ್ಲ ನಾವು. ನವರಾತ್ರಿ ಇತ್ತಿತ್ತಲಾಗ ನಾವು 3 ದಿವಸದ ಹಾಕಿ 1 ದಿವಸದ ಹಾಕ್ಬೇಕು. 9 ದಿವಸ ಹಾಕಿದ್ದು ಗಂಟಿಗೆ ಹಿಂದೇನು ಗಂಟು ಟೈಮ್ ಇಲ್ರಿ. ಸಮಾಧಾನ ಬೇಕು, ಮನಸ್ಸಿಗೆ ಶಾಂತಿ ಬೇಕು ಅಂದ್ರೆ ಯಥೋ ಧರ್ಮ ತತಃ ಸುಖಂ. ಎಲ್ಲಿ ಧರ್ಮ ಅದನ್ನು ಅಲ್ಲಿ ಸುಖ. ಇವತ್ತು ಇಷ್ಟೊಂದು ದೇವಸ್ಥಾನ ಯಾಕೆ ಕಟ್ಟಿಟ್ಟಾರ್ರಿ ನಮ್ಮ ದೇಶದಲ್ಲಿ? ಈ ದೇವಸ್ಥಾನಗಳೇ ನಮ್ಮ ಗತಿ. ಅರ್ಥಾತ್ ಏನು, ಪ್ರಾಪಂಚಿಕರಿಗೆ, ವಿಶೇಷತ ವಿರಕ್ತರಿಗೆ ಅವ್ರು ಹೋಗ್ತಾರೆ, ಎಲ್ಲಾದ್ರೂ ಜಂಗಲ್ನಾಗಿರ್ತಾರೆ. ಪ್ರಾಪಂಚಿಕರಿಗೆ ದೇವಸ್ಥಾನಗಳ ಗತಿ. ನಾನು ಹೇಳಿದೆ, ಸಹಜವಾಗಿ ಮಾತಾಡ್ತಾ ಕೂತಾಗ ದಾರಾಗ ಹೊಂಟೀವಿ, ಧೋ 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 ಮಳೆ ಬಂತು. ಮೊದಲ ಒಂದು ಮನಿ ಅದ, ಕೋಟಿಗಟ್ಟಲೆ ಖರ್ಚು ಮಾಡಿ ಕಟ್ಟಿರೋ ಮನಿ ಅದ, ವಾಸ್ತುಶಾಂತಿ ಎಲ್ಲ ಬಾಗಿಲು ತೆಗೆದಿತ್ತು, ಬಳ ಬಳ ಹೋಗಿ ಒಳಗೆ ಕೂತ್ವಿ. ಮಳೆ ಜೋರದ ಯಜಮಾನ ಬಂದು ಏನಂತ, ಚಲೋ ಆತ್ರಿ, ಮಳೆ ಹಾಕ್ಬೇಕು ತಿಂತು ಬಂದು ಕೂತ್ರಿ, ಚಲೋ ಆತ್ರಿ. ಯಾರು ನೀವು? ಇಲ್ರಿ, ಮಟ್ಟಿ ಕೂತಿ ನನಗೆ ಸುಮ್ಮನೆ ಹೊರಗೆ ಹೋಗ್ತಾರೆ. ಪೊಲೀಸರು ಕಾಯ್ದಿದ್ರು, ಗುಡಿ ಅದ, ಗುಡಿಯಾಗ ಬಂದು ಕೂತ್ವಿ. ಯಾರು ಹೊರಗೆ ಸಮಾಜದಲ್ಲಿ ಗುಡಿ ಮಂದಿರಗಳ ಭೂಷಣಗಳು, ಆಶ್ರಮಗಳ ಭೂಷಣಗಳು, ಸಮಾಜದ ಐಶ್ವರ್ಯ, ಸಮಾಜದ ಭಾಗ್ಯ. ಯಾಕೆಂದ್ರೆ ಇದು ಹೊರತು ನಮಗೆ ಶಾಂತಿ ಸಮಾಧಾನದ ದಾರಿನೇ. ಮನೆ ಒಳಗೆ ಕೂತ್ಕೊಂಡು ನಮಗೆ ಜಪ ಮಾಡಲಿಕ್ಕೆ ವಾತಾವರಣ ಅನುಕೂಲ. ಮಹಾರಾಜ ಕಡೆಗೆ ಒಬ್ಬರು ಬಂದಂದ್ರು, ಮಹಾರಾಜರ ಸಲ 2-3 ಸಲ ಈ ಶಾರ್ಪ್ ಶಬ್ದದಲ್ಲಿ ಉತ್ತರ ಹೇಳ್ತಿದ್ರು ಅಂದ್ರೆ, ಅವ್ರು ಮಹಾರಾಜರು ಬಂದು ಏನು ಮಹಾರಾಜ ಜಪ ಮಾಡ್ಬೇಕಾದ್ರೆ ಮನ್ಯಾಗ ಏಕಾಂತ ಸಿಗುದು. ಮಹಾರಾಜ ಯಾಕೆ ಏನಂತ ಪರಿಸ್ಥಿತಿ ಅದ? ಏನ್ರಿ, ನಾನು ನನ್ನ ಹೆಂಡತಿ 4 ಮಕ್ಕಳು, ನಮ್ಮ ಅಪ್ಪ ಅಮ್ಮ, 2-3 ಪೊಲೀಸ್ ಅಲ್ಲಿ ಮನಿ ಅಂತ. ಸಂಜೆನಾಗ ಆಫೀಸಿನಿಂದ ಬಂದೆ, ಹುಡುಗರು ಟಿವಿ ನೋಡ್ತಿರ್ತಾವ, ಲೆಕ್ಕ ಹಾಕ್ತಿರ್ತಾವ, ಅಡಿಗೆ ಪಡಿಗೆ ನಡ್ತಿರ್ತ. ಅಪ್ಪ ಅಮ್ಮ ಮಕ್ಕಳು ತಂದು ಕೊಲ್ಯಾಗ ಮಹಾರಾಜರು ಲಬಾಳ ಬೋಲುನಕ್ಕ ಇಂಥವೆಲ್ಲ ರುಚಿಯಾಗಿದೆ, ಹಚ್ಚಬೇಡ. 4 ಮಕ್ಕಳಾಗಲಿಕ್ಕೆ ನಿಮ್ಗೆ ಏಕಾಂತ ಸಿಕ್ತು, ಜಪ ಮಾಡ್ಲಿಕ್ಕೆ ಏಕಾಂತ. ಮಾಡೋ ಪ್ರವೃತ್ತಿ ಇಲ್ಲ ಅಂತ ಮಹಾರಾಜರು ಅವ್ರು ಅಂದದ್ದನ್ನು ಹೇಳಿ, ಮೊದಲನೇ ರಾತ್ರಿ ಯಾರಿಗೆ ನಿದ್ದೆ ಹೇಳಿ ನೋಡು, ಮದುವೆ ಆದ್ಮೇಲೆ ಅದು ಯಾತ್ರೆ ಇರಬೇಕು, ಅದು ಬೇಕಾದಷ್ಟು ಯಾತ್ರೆ ಸಿಗ್ಬೇಕು. ಜಪ ಮಾಡಬೇಕು ಅಂತ ಕೂಡ ನಿದ್ದೆ ಬಂತು. ಒಬ್ಬ ಬೆಳೆಸರನ್ನು ಪೇಡೆ ಕೊಟ್ಟ. ಯಾಕೋ ಎದುರಿದ್ರು, ನಾ ಬ್ಯಾಂಕಿನ ಪರೀಕ್ಷಾ ಪಾಸ್. ಹೌದಾ, ಮತ್ತೆ ನೌಕರಿ ಮಾಡ್ತಿದ್ದಿ, ಹೆಂಡತಿ ಮಕ್ಕಳು ಇದ್ದಾರ, ಕಾಲೇಜಿಗೆ ಓದ್ಲಿಕ್ಕೆ ಬರ್ತಿದ್ದಿ, ಮತ್ತೆ ಹೆಂಗ್ ಪಾಸ್ ಆಗ? ಯಾವಾಗ ಓದ್ತೀವಿ? ರಾತ್ರಿ ಓದ್ತಿದ್ವಿ. ಎಲ್ಲಾರು ಮಲ್ಕೊಂಡ ನಿದ್ದೆ ಬರ್ತಿದ್ದಿಲ್ಲ. ಏನು ಓದ್ಲಿಕ್ಕೆ ಕೂತ್ಕೊಳ್ಳಿ ಅಂತ ಮುಂದೆ 500 ರೂಪಾಯಿ ನೋಟ್ ಬರ್ತಿದ್ದ, ನಿದ್ದೆನ ಬರ್ತಿತ್ತು. ಆ ಪರೀಕ್ಷಾ ಪಾಸ್ ಆದ 500 ರೂಪಾಯಿ ಪಗಾರ. ಯಾಕೆ ಹೇಳಿಕತ್ತೀನಿ ಅಂದ್ರೆ, ಸಮಾಜದಲ್ಲಿ ಧಾರ್ಮಿಕ ವಾತಾವರಣ ಬೆಳಿಬೇಕು. ಅದ್ರಲ್ಲಿ ನಮಗೆ ಹೆಬ್ಬಳ್ಳಿ ಬಗ್ಗೆ ಅಭಿಮಾನ. ಒಂದು 25-30 ಹುಡಿ ಜೀವನೋದ್ಧಾರ. ಸತ್ತಿ
ಪ್ರತಿಯೊಂದು ಗುಡಿ ಒಳಗೂ ಲಿಂಗಾಯತ ಗುಡಿ ಒಳಗಲ್ಲಿ ಯಾರು ಪ್ರತಿಯೊಂದು ಗುಡಿ ಒಳಗೂ ವ್ಯವಸ್ಥಿತವಾಗಿ ಪೂಜೆ ಪುನಸ್ಕಾರ ಎಂಥ ಚಂದ ಚಂದ ಗುಡಿ ಕೆಲಸ ಒಂದು ರೆವಲ್ಯೂಷನ್. ನಾವೇನು ಅಡ್ಡಾಡ್ಕೋತ ಎಲ್ಲಾರು ಮನೆ ಮನೆ ಅಡ್ಡಾಡಿ ಹೇಳ್ಬೇಕಾಗಿಲ್ರಿ. ಇಲ್ಲಿ ಕೂತ್ಕೊಂಡು ನಾವು ಏನ್ ಬೇಕಾ ಏನಾದ್ರೂ ಮಾಡಿದ್ರೆ ಸಾಕು. ಯಥಾ ವೃಕ್ಷಸ್ಯ ಸಂಪುಷ್ಪಿತಸ್ಯ ದೂರಾತ್ ಗಂಧೋ ವಾತಿ ಏವಂ ಪುಣ್ಯಸ್ಯ ಕರ್ಮಣೋ ದೂರಾತ್ ಗಂಧೋ. ನಮ್ಮ ಹಿತ್ತಲಾಗಿ 4 ಗಾಡಿ ನಡ್ಕೊಂಡು ಮಲ್ಲಿಗೆ ಬಳ್ಳಿ ಹಚ್ಚಿದ್ವಿ. ಬೆಳ್ಳಿ ಬೆಳಕು ಹೊರತಾಗಿ ಸಮೃದ್ಧಾಗಿ ತುಂಬಾ ಹೂವಾಲಿಕತ್ವ ಸುಗಂಧ ವಾಸನೆ ಎಲ್ಲಾ ಕಡೆ ಬರ್ತದ. ಹಂಗೆ ನಾವು ಬರೀ ಕೂತ್ಕೊಂಡು ಹನುಮಾನ್ ಚಾಲೀಸ ಅಂದ್ವಿ. ಇಡೀ ನಿಡುಗುಂದಿ ಅಲ್ರಿ ಸುತ್ತಮುತ್ತಲು ಎಷ್ಟೋ ಮೈಲಿಗಳವರೆಗೆ ಮಹಾರಾಜ್ ಹೇಳಿದ್ರು, ಒಂದು ನಾಮಸ್ಮರಣೆ ಮಾಡಿದ್ವಿ ಅಂದ್ರೆ ಒಂದು ನಾಮ ತಗೊಂಡ್ರಿ ಅಂದ್ರೆ ಅದು ಆಕಾಶ ಗಂಗೆ ಮೇಲೆ ಹೋಗಿ ಅಪ್ಪಳಿಸ್ತದೆ. ಇದು ಸೂಕ್ಷ್ಮವಾಗಿರ್ತಕ್ಕಂಥ ವೈಬ್ರೇಷನ್ ಎಲ್ಲ ಕಡೆ ಬರುತ್ತೆ. ಹೀಗಾಗಿ ನಾವು ಸ್ವಲ್ಪ ಇಲ್ಲ ಸ್ವಲ್ಪ ನಾವು ಏನ್ ಮಾಡ್ಬೇಕಾಗ್ತದೆ ಅದ್ರ ಬಗ್ಗೆ ಅಭಿರುಚಿ ಹೊಂದಬೇಕು. ಅದಕ್ಕಾಗಿ ಸ್ವಲ್ಪ ತ್ಯಾಗ ಮಾಡಬೇಕು. ಅದಕ್ಕಾಗಿ ಒಂದು ಸ್ವಲ್ಪ ಸಮರ್ಪಣ ಭಾವನೆ ಬೇಕು. ಮತ್ತು ನನ್ನ ಜೀವನದಲ್ಲಿ ಈ ಸಣ್ಣ ಹುಡುಗರಂತ ನಾವು ಶಾಲೆಗೆ ಹೋಗ್ಬೇಕಾದ್ರೆ ಎಷ್ಟು ಮನೆಯೊಳಗೆ ಬಂದು ಒಂದು ಹುಡುಗನ ಅಕ್ಷರಾಭ್ಯಾಸ ಕಲಿಸಿದ್ದು ಕರ್ಕೊಂಡ್ಬಂದ್ರೆ 3 ದಿವಸ ಆದ್ರೂ ಆ ಹುಡುಗ ಅಕ್ಷರಾಭ್ಯಾಸ ಮಾಡಲಿ. ಅನೇಕ ಒಂದು ಹಿಂದೆ ಶಶಿ ತಮ್ಮನ ಮಗನ ಕರ್ಕೊಂಡು ಬಂದಿದ್ರು ದಿವಾಕರನ್ನ. 3 ದಿವಸ ಅವ್ನು ಇಟ್ಕೊಂಡು ಹತ್ರ ಕರ್ಕೊಂಡು ಬೇಳೆ ಕೊಟ್ಟು ಉಂಡಿ ಕೊಟ್ಟು ಎಷ್ಟು ನಿಂತು ಮಾಡಿ ಆಮೇಲೆ 4ನೇ ದಿವಸ ಅವ್ನ ಕಲ್ಪ ಅಕ್ಷರ ಅಭ್ಯಾಸ ಮಾಡಿಸ್ಕೊತೀನಿ ಒಳ್ಳೆ ಅಂತ ಹೇಳಿಕ್ಕೆ ಪಾಂತರ ಮಾಡ್ತಾನೆ. ಮತ್ತ ಅವನ ಕೈ ಪೆನ್ಸಿಲ್ ಕಟ್ಟಿ ಅವನ ಸುತ್ತಿ ದಾರ ಸುತ್ತಿ ಅವನ ಕೈಲಿ ಬಂತು. ಹಂಗ ನಾವು ಹನುಮಾನ್ ಚಾಲಿಸ ಮಾಡ್ಬೇಕಾಗ್ತದೆ. ಹಿಡಿದು ತಂದು ಒಳಗೆ ಹಾಕಿ ಬಾಗಲ ಹಾಕಿ ಅನ್ನೋಂತ ಹೊರಗೆ ಬಿಡಂಗ ಮಾಡಿ. ಪರಿಸ್ಥಿತಿ ಹಂಗೆ ಅಲ್ಲದ ಇವಾಗ. ಯಾಕಂದ್ರೆ ನಾವೆಲ್ಲರೂ ಎಷ್ಟೊಂದು ಅರ್ಥಾತ್ ಏನು ಅಂತಂದ್ರೆ ಭೌತಿಕವಾದಿ ಆಗಿಬಿಡ್ತೀವಿ ಅಂದ್ರೆ ನಮ್ ಬ್ರೇನ್ ವಾಶ್ ಆಗಿಬಿಟ್ಟದು. ಪಾಶ್ಚಾತ್ಯ ಸಂಸ್ಕೃತಿ ನಮ್ ಬ್ರೇನ್ ವಾಶ್ ಮಾಡಿಬಿಟ್ಟು ನಮ್ ತಲೆ ಹೋಗುದೇ ಇಲ್ಲ. ಬರೇ ಆರಾಮ ದೇಹವನ್ನು ಐಷಾರಾಮದಲ್ಲಿ ಇಡಬೇಕು. ಭಗವಂತಿ ಮನುಷ್ಯ ದೇಹ ಪಟ್ಟಿರೋದೇ ಆ ಭಗವಂತನ ಸಾಕ್ಷಾತ್ಕಾರ. ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ ಮಾನವ ಜನ್ಮ ದೊಡ್ಡದು. ಈ ಮನುಷ್ಯ ಜನ್ಮ ಬಹಳ ಶ್ರೇಷ್ಠವಾದ್ದು. ಇದು ಒಂದೇ ಒಂದು ಜನ್ಮದಲ್ಲೇ ಮೋಕ್ಷ ಈಗ ಬಿಟ್ಬಿಟ್ಟಿಲ್ಲ. ಸಮಾಧಾನ ಪಡ್ಕೋಬೇಕು ಅಂದ್ರೆ ಇದು ಒಂದೇ ಒಂದು ಜನ್ಮದಲ್ಲಿ ಶಕ್ತಿ. Saints have a past and the sinners have a future. ಸತ್ಪುರುಷರಿಗೆ ಭೂತಕಾಲದಲ್ಲಿ ಅವರು ಮಾಡಿ ಮುಗಿದು ಬಿಟ್ಟಿರ್ತಾರೆ. ನಮಗ ಫ್ಯೂಚರ್ ಭವಿಷ್ಯ ಸಾವಧಾನ ಆಗ್ಬೇಕು. ಈ ಪ್ರಪಂಚದ ಇದ್ರೊಳಗೆ ಏನದ ಅಂದ್ರೆ ಅಂಧಾಧುಂಧಿ ಒಳಗೆ ನಾವು ಆಯುಷ್ಯ ಕಳೆದಿವಿ ಅಂದ್ರೆ ಹೋಗ್ಬಿಟ್ಟು ನಮ್ಮ ಕೈಯಾಗಿರ್ತೀವಿ. ಆಮೇಲೆ ವಾರ್ಧಕ್ಯ ಬಂದು ಕೈಕಾಲೆಲ್ಲ ಶಿಥಿಲಾದ್ರು ಮೈಯಾಗ 108 ರೋಗ ಸೇರಿಕೊಂಡು ಬಂದ್ರೆ ಪಶ್ಚಾತ್ತಾಪದ ಹೊತ್ತು ಬೇರೆ ಏನೂ ನಮ್ಮ ಕೈಯಾಗ ನಮ್ಮ ಕಳ್ಕರಿ ಅದು. ಅರ್ಥಾತ್ ಬಹಳ ದಿವಸದಿಂದ ಹೇಳ್ತಿದ್ರು ಯಾವ್ದಾದ್ರು ಒಂದು ಮಾಡಿ ಭಗವಂತಂದು ಯಾವ್ದಾದ್ರು ಒಂದು ಭಕ್ತಿ ಮಾಡಿ ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ. ಭಗವಂತ ಇದನ್ನು ಹೇಳಿದ ಭಗವದ್ಗೀತಾ ಅಭ್ಯಾಸೇ ಪ್ರಥಮೋಸಿ ಮತ್ಕರ್ಮ ಪರಮೋ. ನೀನು ಕುತ್ಕೊಂಡು ನಾಮಸ್ಮರಣೆ ಮಾಡ್ಲಿಕ್ಕೆ ಆಗುದಿಲ್ಲ ರೂಪ ಸೇವಾ ಮಾಡಿ. ಗೌಂಡ್ಯಾರ ಕೈ ಕಲ್ಲು ಹೊರು. ಬೆಳಗಾವದಲ್ಲಿ ಕಲಾವತಿ ಆಗಿ ಅಂತ ಆಗಿರೋದಲ್ಲಿ ಒಟ್ಟು ಸತ್ಪುರುಷರ ಅವ್ರು ಹುಟ್ಟಿದ ಗೋಕರ್ಣದಾಗ ಹೆಂಗ ತಯಾರಾಗ್ತಾರ ನೋಡ್ರಿ. ಮನುಷ್ಯ ಹೆಂಗ ತಯಾರಾಗ್ತಾರ. ಗೋಕರ್ಣದಲ್ಲಿ ಹುಟ್ಟಿದ್ರು ಸಾಲಿ ಪಾಲಿಗೆ ಹೋಗಿದ್ರಿ. ಈ ಸಾಲಿನ ಕೆಲಸದ ನೋಡಿ ಕರೆ 100ಕ್ಕೆ 100ರಷ್ಟು ನಮ್ಮ ಮಕ್ಕಳು ನಮ್ಮ ತಲೆ ಕೆಲಸೋದು ಸಾಲಿ. ನಾ ಇಲ್ಲಿ ಸಾಲಿ ಕಲಿದೇ ಇದ್ದವ್ರು ಒಂದು ಇದು ಮಾಡಾಗಿದ್ದೀನಿ. ಸಣ್ಣ ಸಣ್ಣ ಮಕ್ಕಳು ಸಾಲಿ ಕಲ್ಸಂಗ
ಅವನು ಸಂಸ್ಕೃತಿ ತಯಾರು ಮಾಡೋಣ. ನಮ್ಮಲ್ಲಿ ಆಶ್ರಮದಲ್ಲಿ ಒಂದು ಹುಡುಗಿದ ಅರುಜಿತ ಆಕಿನ ಶಾಲೆಗೆ ಕಳಿಸ್ಬೇಕು, ನಾನು ಸ್ವತಃ ಕಳಿಸ್ತೇನೆ. ಈ ಅದನ್ನ ಸಹಜ ಮನಸ್ಸಿನ ಬಂದಿದ್ದು. 4ನೇ ವರ್ಷಕ್ಕೆ ಆಕಿಗೆ ಹೇಳ್ತೀನಿ, 4 ವರ್ಷ ಸ್ವಚ್ಛಂದವಾಗಿ ಆಟ ಆಡು, 2 ವರ್ಷ ಆಗಿರೋದು ತಗೊಂಡ್ಬರ್ತಾರೆ ಅಕ್ಷರಾಭ್ಯಾಸ ಮಾಡತ್ತೀವಿ. 4-5 ವರ್ಷ ಆರಾಮ ಆಡು, ಆಮೇಲೆ ನಾನು ಕಲಿಸ್ತೀನಿ. ಶಾಲೆ ಕಲಿಸ್ಲಿಕ್ಕೆ ಹತ್ತೀವಿ ಅಂತ ತಲೆನ ಉಳಿದ್ರಿ, ತಲೆ ಬೇಫಾಮ ಆಗಿಬಿಡ್ತಾರ. ಅರ್ಥಾತ್ ಏನು ಅಂದ್ರೆ ಶಾಲೆ ಕಲೀಲಿಲ್ಲ. ಅವ್ರ ಅಮ್ಮನ ಜೊತೆಗೆ ಕಾರ್ತಿಕ್ ಸ್ನಾನ, ಮಾರ್ಗಶಿರ ಸ್ನಾನ, ಮಾಘ ಸ್ನಾನ, ಸಮುದ್ರಕ್ಕೆ ಹೋಗುದು, ಕೋಟ್ ತೀರ್ಥಕ್ಕೆ ಹೋಗುದು, ಆಮೇಲೆ ಅಲ್ಲಿ ಮಹಾಬಲೇಶ್ವರನ ಪೂಜೆ ಮಾಡುದು. ಅದು ಸಾಧು ಅವರಿಗೆ ಒಂದು ಕೃಷ್ಣನ ಬೊಂಬೆ ಕೊಟ್ಟಿದ್ದ ಮುಂಜಾನೆ ತನಕ ನಾವು ರುಜುತಾನು ಈಗಿನ್ನು 7 ವರ್ಷದ ದಿನ ಪೂಜೆ ಮಾಡ್ತಾರೆ ಕೃಷ್ಣ. ಅವ್ರ ಸಂಸ್ಕಾರ ಇಲ್ಲ. ಮನೆಯಾಗ ಹುಡುಗರು ನಮಸ್ಕಾರ ಮಾಡಿಸ್ಲಿಕ್ಕೆ ಬರ್ತಾರೆ, ಚಿಟ್ 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 ಚೀರ್ತಾವ. ಅವ್ರು ನಮಸ್ಕಾರ ಮಾಡೋ ಸಂಸ್ಕಾರ ಇಲ್ಲ. ಮನ್ಯಾಗ 20-20 ವರ್ಷದ ಹುಡುಗರು ಇರ್ತಾವ, ಒಂದು ಸಂಸ್ಕೃತ ಶಬ್ದ ಬರೋದಿಲ್ಲ, ಶ್ಲೋಕ ಬರೋದಿಲ್ಲ. ನಾ ಕನ್ನಡ ಕಲಿಸ್ಲಿಕ್ಕೆ ಶುರು ಮಾಡಿದ್ದೀನಿ. ಇಲ್ಲಿ ನೀವು ಹೇಳಿಕತ್ತೀನಿ, ಈಗ ಭರತ್ ಕನ್ನಡ ಕಲಿಸ್ಲಿಕ್ಕೆ ಈಗ ಅವು ತನಕ ಬಂದವೈತಿ. ನಿನ್ನ ಅಮ್ಮ ಇವೆಲ್ಲ ಇಂಗ್ಲಿಷ್ ಮೀಡಿಯಂ, ಕನ್ನಡ ಓದಿ ಬರಂಗಿಲ್ಲ, ಕನ್ನಡ ಬರ್ಲಿಕ್ಕೆ ಬರ ಅಂಥವ್ರಿಗೆ ನಾನು ಟ್ಯೂಷನ್ ಹೇಳ ಹೆಬ್ಬಳ್ಳಿ. ಕನ್ನಡ ಓದಲಿಕ್ಕೆ ಮಾತೃಭಾಷೆದ ಅಭಿಮಾನ ಇವೆಲ್ಲ ಏನು ಫಾರಿನ್ ಅವ್ರೆ. ಪಾಶ್ಚಾತ್ಯ ಭಾಷೆ ನಮ್ಮ ಮಾತೃಭಾಷೆ. ಇವರು ವಿದೇಶಿಯರು ಬಂದು ನಮ್ಮ ಬ್ರೇನು ಕೆಲಿಸ್ಬಿಟ್ಟು ತಮ್ಮ ಸ್ವಾರ್ಥಕ್ಕಾಗಿ ನಮ್ಗೆ ಇಂಗ್ಲಿಷ್ ಕಲಿಸಿದ್ರು. ತಮ್ಮ ಕೆಲಸ ಆಗ್ಬೇಕು ನಮ್ಮನ್ನು ಇಂಗ್ಲಿಷ್ ಕಲಿಸಿದ್ರು. ನಾವು ಮೂರ್ಖ ಇಂಗ್ಲಿಷ್ ಬೆನ್ನ ಹಚ್ಚಿದ್ರು. ದೊಡ್ಡಾಗಿ ಅದು ಜಪ, ನಾಮಸ್ಮರಣೆ, ಉಪಾಸನೆ. ಮದುವೆ ಆಯ್ತು. ಮದುವೆ ಆದ ಕೂಡಲೇ 20-22 ವರ್ಷಕ್ಕೆ ಮದುವೆ ಆಯ್ತು. ಗಂಡನ ಮನೆಗೆ ಹೋಗುವಾಗ ಗೋಕರ್ಣದಿಂದ ಹೋಗುವಾಗ ಹುಬ್ಬಳ್ಳಿ ತನಕ ಹೋಗ್ತಾಯಿತ್ತು. ಹುಬ್ಬಳ್ಳಿ ಒಳಗೆ ಅವ್ರ ತಂದೆ ತಾಯಿಗಳು ಯಾರು ಕಳಿಸಿ ತೋರಿಸಿದ್ರು. ಅವ್ರಿಗೆ ಸಿದ್ಧಾರೂಢ ಬೇಕಿತ್ತು. ಸಿದ್ಧಾರೂಢ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಹೋದ್ಕೊಳ್ಳಿ ಹುಡುಗಿ ನೋಡಿ ಹೆಣ್ಮಾಡು ನೋಡಿದ್ರು ಸಿದ್ಧಾರೂಢ ನೋಡ್ಕೊಳ್ಳಿ ಮನಸ್ಸಿನ ಇವ ನನ್ನ ಸದ್ಗುರು. ಅವಾಗ ಸುಮ್ಮನೆ ಅಂದ್ಲಕ್ಕಿ ನಾ ಇಲ್ಲೇ ಇರ್ತೀನಿ, ನಾ ಬೈದು ಕರ್ಕೊಂಡು ಹೋಗಿ ಗಂಡ ಪೊಲೀಸ್ ಒಂದು ಗಂಡು ಮಗುವ 2ನೇ ಗಂಡು ಮಗು ಪ್ರೆಗ್ನೆಂಟ್ ಇದೆ. ಗಂಡ ತೀರ್ಕೊಂಡು 7ನೇ ತಿಂಗಳು, ಮುಂದೆ 2 ತಿಂಗಳಿಗೆ ಹಡದು. ಆ 2ನೇ ಹುಡುಗ 7 ವರ್ಷದ್ದಾಯ್ತು. ಅಲ್ಲ ಹಿಂಗೆ ಮಾಡಬೇಕು ಅಂತ ಅಂದ್ರೆ ಇದಕ್ಕಿಂತ ಮುಂದಿನ ವಿಚಾರ ಮಾಡಬೇಕು. ಅಭ್ಯಾಸ ಪ್ರಥಮೋಸಿ ಮತ್ಕರ್ಮ ಪರಮ. ಆಮೇಲೆ ಆ ಹುಡುಗ 2ನೇ ಹುಡುಗ 2 ವರ್ಷದ ಆದ್ಮೇಲೆ ಮನೆ ಬಿಡ್ತಾನೆ. ಸಿದ್ಧಾರೂಢ ಕಡೆಗೆ ಬಂದು ನಮಸ್ಕಾರ ಮಾಡಿ, ಯಾರು ನೀವು ಹಿಂಗೆ ಬಂದಿದ್ದೀವಿ, ಏನು ನಾನು ಹಿಂಗೆ ಸೇವಾ ಮಾಡಬೇಕು ಅನ್ಕೊಂಡು ಅವ್ರ ಮುಗುಳ್ನ ಕೇಳಿ ಆ ದೊಡ್ಡಕ್ಕೆ ಕೆಲಸ ಮಾಡೋದು. ಅಲ್ಲಿ ಏನು ಅವ್ರು ಏನು ಹೇಳ್ತಾರೆ, ಕೆಲಸ ಇದ್ದಕ್ಕೆ ಅವರು ಮಣ್ಣು 6 ವರ್ಷ ಅವ್ಯಾಹತ ಕೆಲಸ ಮಾಡಿ ಬೆಳಗ್ಗೆ ಬರೋಬ್ಬರಿ 7 ಗಂಟೆಗೆ ಹೋಗ್ಬೇಕು. ಅದೇನು ರಾತ್ರಿ ಕೆಲಸಗಳು ಮಾಡಬೇಕು. ಅದು ಬಂದ್ಬಿಡ ಸಂಜೆ ತನಕ ನಾವು ಊಟಕ್ಕೆ ಸಹಿತ ಹೋಗ್ತಿದ್ದೇನ್ರಿ. ಮನುಷ್ಯನ ತಯಾರಾಗೋದು ಹಿಂಗೆ ಹೆಂಗಿರ್ತದೆ. ಬರೇ ತಪ್ಸಾಯ್ತದ ಹೋಗ್ತೀವಿ ನಾವು 6 ನಾವು ಒಂಚೂರು ಹತ್ರ ಹೋಗ್ಕೊಳ್ಳಿ ಇಟ್ಲ ಅವ್ರು ಏನ್ ವ್ಯಕ್ತಿತ್ವ ಅದ. ನಾರಾಯಣ ಒಂದು ದಿವಸ ಹೇಳಿದ್ರು, तो बेटिया ढूंढी काय करतो बघून येतो म्हणतो.
ಒಂದಾದ ಹತ್ರ ಒಂದು ಸಣ್ಣ ಏನೋ ಒಂದಾದ ಇತ್ತು. ಆ ಮಗ ನೋಡಿ ಏನ್ ಮಾಡ್ತಿರ್ತಾರೆ ನೋಡ್ಬಿಡ್ತೀನಿ. ರಾಷ್ಟ್ರಪತಿ ನನಗೆ ಊಟಕ್ಕೆ ಹೋಗ್ತಿದ್ದಿಲ್ಲ, ತಿಂಡಿ ತಿನ್ಲಿಕ್ಕೆ ಹೋಗ್ತಿದ್ದಿಲ್ಲ. ಈ ಭಾರತ ಸಂಜೆ 7 ಗಂಟೆಗೆ ಕರೆದು ಬಿಟ್ಕೊಳಕ್ ಹೋಗಿ ಅಡಿಗೆ ಮನೆಯಾಗ ಏನು ಒಂದು ಕುಂಟಾಲ್ ಪಾತ್ರೆ ಅಂತಿಂತ ರಾತ್ರಿ ಅಲ್ಲಿ ಸತ್ಸಂಗ ಶಿವಾನುಭವ ಮಾಡ್ತಾರೆ. 6 ವರ್ಷ ಪ್ರಪಂಚ ಕಡೆ ಲಕ್ಷ್ಯ ಇಲ್ಲ. ಏನು ದುಡುಗು ಸದಾ ದೇವಕಾರಿ ನಿಜೇ ದೇಹ ಜಾತ. ಅವತ್ ಕಾಲದಲ್ಲಿ ಯಾರು ತಮ್ಮ ದೇಹವನ್ನು ಸಂಸ್ತಾರೆ. ಸದಾ ರಾಮನಾಮೇ ವದೇ ನಿತ್ಯವಾಸ. ಯಾವಾಗಲೂ ನಾಮಸ್ಮರಣೆ. ಸುಧರ್ಮೇಚಿತಾಲೇ ಸದಾ ಉತ್ತಮ ಸುಧರ್ಮದಲ್ಲಿರುತ್ತಾರೆ. ಜಗಿ ಧನ್ಯತೋ ದಾಸ ಸರ್ವೋತ್ತಮ. ಒಂದು ದಿವಸ ಏನಾಗಿತ್ತು ಅಂದ್ರೆ ಶಿವಾನುಭವ ಮಂಟಪದ ಎದುರು ಒಂದು ನಾಯ ಬಲಸ್ ಮಾಡಿ ಎಲ್ಲ ಶಿಷ್ಯರು ನೋಡ್ತಿದ್ರು, ಅಡ್ಡಾಡ್ತಿದ್ರು. ಹಿಂಗ ಅವ್ರಿಗೇನು ಅಂದ್ರೆ ನಮ್ಮ ಗುರುಗಳು ನೋಡುವಂತೆ ಬಿಗುಣಂತೆ ಅಂದ್ರೆ ಅವ್ರ ಶಭಾಷ ಅಂತ ನೋಡ್ತೀವಿ. ಅದಕ್ಕೆ ಸಹಜ ಹತ್ರ ಹುಡುಗರು ಪಟ್ಟ ಒಂದು ತೆಗೆದು ಸ್ವಚ್ಛ ಏನಂತ ಸಾರಿಸಿ ರಂಗೋಲಿ ಹಾಕಿ ರಾತ್ರಿ ಕೂತಿದ್ರಲ್ಲಿ ಸತ್ಸಂಗ. ಅವಾಗ ಸಿದ್ಧಾರೂಢರು ಏನಂದ್ರು, ಅದು ಹೊಲಸಬೇಕಿಲ್ಲ, ಸ್ವಚ್ಛ ಯಾರು ಮಾಡೋದು ಅವ್ರು ಮುಂದುವರೆದು ಹೋಗಿ ಮುಂದೆ ನಮಸ್ಕಾರ. ಇವತ್ತಿಂದ ನೀನು ನೋಡ್ಲಿಕ್ಕೆ ಸೇವಾ ಮಾಡೋದು ಸಾಕು ನನ್ನ ಜೊತೆಗೆ. ಮುಂದೆ 4-5 ವರ್ಷ ಅವ್ರ ಜೊತೆಗೆ. ಆಮೇಲೆ ಒಂದು ದಿವಸ ಎಲ್ಲರೂ ಹೋಗಿದ್ರು ಪಾದ ಪೂಜೆ ಅಂತ. ಅಲ್ಲಿ ಕೂತಾಗ ಅವ್ರು ಸಿದ್ಧಾರೂಢರು ಒಂದು ಸಾಲು, ಆ ಶಾಲ್ ತೆಗೆದ ಹೆಣ್ಣು ತೆಗೆದ ಮೇಲೆ ಹಾಕಿ, ಇವತ್ತಿನ ನೀನು 12 ವರ್ಷ ಸಂಪೂರ್ಣ ಭಾರತದಲ್ಲಿ ಕೀರ್ತನೆ ಮಾಡಿಕೊಟ್ಟು. ಆಮೇಲೆ ಬಂದು ಬೆಳಗಾವದಲ್ಲಿ ಕಲಾವತಿ ಹರಿಮಂದಿರ ಶುರು ಮಾಡಿ ಲಕ್ಷಗಟ್ಟಲೆ ಜನರು ಶಿಷ್ಯರಿದ್ದಾರೆ. ಸಿದ್ಧಾರೂಢರು ತಮ್ಮ ಗುರುಗಳ ಗಜದಂಡ ಸ್ವಾಮಿ ಅಂತ ಆಶ್ರಮದಾಗಿದ್ದಾಗ ಎಲ್ಲರೂ ಇವ್ರಿಗೆ ಕೆಲಸ ಹೇಳ ಸಿದ್ಯಾ ಸ್ವಲ್ಪ ಕುದುರೆ ಬೈತಿಕ್ಕೋ, ಸಿದ್ಯಾ ಒಂದು ಕಟ್ಗೆ ಹೊಡಿ, ಕಟ್ಗೆ ಹೊಡೆದು ಕೈಯ ಹುಣ್ಣಾಗಿರ್ತಿತ್ತು. ಎಲ್ಲ ಆರಾಮ್. ಈ ಹಳಿ ಶಿಷ್ಯರಿರ್ತಾರಲ್ಲ ಸೀನಿಯರ್, ಈ ಸೀನಿಯರ್ ಶಿಷ್ಯರು ಜೂನಿಯರ್ ಹೇಳ್ತಿರ್ತಾರೆ. ಪಾಪ ಅವ್ರು ಮಾಡ್ತಾರೆ. ಅವ್ರೊಬ್ರು ಸಿದ್ಧಾರೂಢರಾದ್ರು, ಇವೆಲ್ಲ ಸಿದ್ಧಕ್ಕೆ ಸಿದ್ಧಿಗಳಾಗ್ತದೆ. ದೇಹ ಸಂಸ್ಥಿತ ಬರ್ತಿದೆ. ಈಶ್ವರಿ ಯೋಜನಾ ಸಂಕಲ್ಪ ಹೆಂಗಿರ್ತದೆ? This world is very divine design. ಇದೊಂದು ವ್ಯವಸ್ಥೆ ಅದ, ಈಶ್ವರಿ ಯೋಜನಾ ಅದ. ಯಾವ ಸಮಯಕ್ಕೆ ಏನ್ ಸಂಭವಿಸ್ಬೇಕು ಅದ. ಬಹಳ ವರ್ಷದಿಂದ ಈ ಕುಟುಂಬದ ನಮಗೆ ಸಂಬಂಧ ಆತ್ಮೀಯತೆ ಅದ, ಪ್ರೇಮ ಅದ. ಎಷ್ಟೋ ವರ್ಷಗಳಿಂದ, 6 ವರ್ಷಗಳಿಂದ ನಾವು ಎಷ್ಟೋ ಸಲ ಕಾರವಾರಕ್ಕೂ ಹೋಗಿವಿ, ವಿಶಾಖಪಟ್ಟಣಕ್ಕೂ ಹೋಗಿವಿ, ತಿಂಗಳಗಟ್ಟಲೆ ಇರ್ತೀವಿ. ಇಲ್ಲಿ ಬಂದಾಗೆಲ್ಲ ಈ ದೇವಸ್ಥಾನ ನೋಡ್ತಿದ್ವಿ. ನಮ್ಗೆ ಯಾಕೋ ಒಂದು ಈ ದೇವಸ್ಥಾನ ಬಗ್ಗೆ ಆತ್ಮೀಯತೆ. ಒಂದಿನ ಒಂದು ಭವ್ಯ ಮಾಡಬೇಕು ಒಂದ್ಸಲ ನಿಮಿತ್ತನು ನೋಡ್ತಾ ಇತ್ತು ನಾನು. ಇವ್ರು ಒಂದ್ಸಲ ಹನುಮಾನ್ ಚಾಲೀಸ ಮಾಡೋದು, ಹನುಮಾನ್ ಚಾಲೀಸ ಡೇಟ್ ಫಿಕ್ಸ್ ಆಗಿತ್ತು, 18ನೇ ತಾರೀಕಿಗೆ ಮಾಡೋದು ಅಂತ. ನನಗಡೆ 15ನೇ ತಾರೀಕಿನ ತನಕ ಸೌಳಿದೆ. ಆದ್ರೆ ಇಲ್ಲಿ ಏನಾದ್ರೂ ಸ್ವಲ್ಪ ಮಾಡಬೇಕು, ಬೆಳೆಸಲ ತೆಗೆದು ವಿಶೇಷವಾಗಿ ಗಟ್ಟಿ ಆಗ್ಬೇಕು. ಸ್ವಲ್ಪ ಭಾಳ ಬರ್ತು, ಧೂಳು ಭಾಳ ಆಗಿರ್ತಿತ್ತು, ಅವನು ತೆಗೆದು ಚಲೋ ಸಾಯಿಸ್ಬೇಕು. ಇನ್ನು ಬಹಳ ಯೋಜನೆ ಅದ ನಿಮ್ಗೆ ದೇವಸ್ಥಾನ. ಇದು ಚಂದ ಆಗ್ಬೇಕು. ಮುಂದಿನ್ನು ಅಕ್ಟೋಬರ್ನಲ್ಲಿ ಇನ್ನೊಂದ್ಸಲ ಹನುಮಾನ್ ಚಾಲೀಸ ಇಟ್ಕೊಂಡು ಮನೆಗೆ ಹೋಗಿ ರಾತ್ರಿ ಹಗ್ಗ ಹಚ್ಚಿ ಕರ್ಕೊಂಡ್ಬಂದು ಇಲ್ಲಿ ಕೂಡಿಸಿ ಸಂತನಕ ಅವ್ರಿಗೆ ಊಟ ಹುಡುಗಿ ಎಲ್ಲ ತಿಂಡಿ ತಿನಿಸು ಚಹಾ ಇಲ್ಲೇ ಒಳಗ ಸಪ್ಲೈ ಮಾಡಿ
ಮುಂದಿನ ಸಲ ನಮ್ಮ ಕಲ್ಯಾಣ ಮಂಟಪ ಮಾಡ್ಬೇಕು ದೊಡ್ಡ ಪ್ರಮಾಣದಾಗ. ಅದು ಅಷ್ಟರೊಳಗೆ ನಮ್ಗೆ ಮನುಷ್ಯನ ಸಂಕಲ್ಪ ಮಾಡಿಬಿಟ್ಟು ಅಷ್ಟರೊಳಗೆ ಪೂರ್ಣ ಸ್ಲ್ಯಾಬ್ ಹಾಕಿ ಇದಕ್ಕೊಂದು ಭವ್ಯತೆ ಬಂದಿ. ಒಂದು ಸ್ಲ್ಯಾಬ್ ಹಾಕೋಣಂತೆ, ನಾನು ಶಿಖರ ಕಟ್ಟೋಣ, ದೇವಸ್ಥಾನ ಎಲ್ಲ ನಿಡಗುಂದಿ ಒಳಗೆ ಒಂದು ಭವ್ಯವಾಗಿರ್ತಕ್ಕಂಥ ದೇವಸ್ಥಾನ ಆಗ್ಬೇಕು ಅನ್ನೋ ಕಲ್ಪನೆ. ಅದ್ರ ಜೊತೆಗೆ ಜನರ ಭಾವನಾನು ಬೆಳೆದಿರ್ತಾರೆ. ನಾವು ಹೆಬ್ಬಳ್ಳಿಗೆ ಬಂದಾಗ ಏನು 10 ಫೂಟ್ ಒಂದು ಮಣ್ಣಿನ ಗುಡಿ ಇತ್ತು, ನಡಕ್ ಪಾದಕ ಇತ್ತು. ಅದ್ರ ಭವ್ಯತೆ ಬಗ್ಗೆ ನಾನು ಅವಾಗನೇ ಕಲ್ಪನಾ ಮಾಡಿ ಭಗವಂತ ಯಾವಾಗಲೂ ತಥಾಸ್ಕೊಂತಿರ್ತಾರೆ. ಇದನ್ನ ಮಾಡ್ಬೇಕು ಅಂತ ಆಕಾಶದಲ್ಲಿ ದೇವತೆಗಳು ಹೋಗುವಂತ ತಥಾಸ್ತು ಬರಂಗೆ ನಮ್ಮ ಮನುಷ್ಯನಾಗ ಅಂದ್ರೆ ಹೆಂಗೆ ಕಳ್ಸ್ಕೊಂಡು. ಈ ಸಲ ಕೆಲವೆಲ್ಲ ವಿಚಾರಗಳಿಂದ ಸ್ವಲ್ಪ ನಮಗೆ ಸಂತೋಷದ ಸಮಾಧಾನ. ಬಹಳಷ್ಟು ಜನರು ಸೇರುವುದು ದೊಡ್ಡ ಗಾತ್ರಾಗುವುದೇ ಲಕ್ಷಣ. ಸ್ವಲ್ಪ ಜನರು ಯಾಕಂತ ಎಲ್ಲ ಲಕ್ಷ್ಯ ಭಗವಂತನ ಕಡೆಗೆ ಅನ್ನುವಂಥ ದೃಷ್ಟಿಯಿಂದ ಆಗುತ್ತದೆ. ಮೊದಲೇದಾಗಿ ಏನಾಗ್ತದೆ, ಇದು ವ್ಯಾಪಕವಾಗಿ ಇದನ್ನು ಪ್ರಚಾರ ಆಗಬೇಕು ಅನ್ನುವಲ್ಲಿ ಕೆಲವೆಲ್ಲ ಇವರಿಗೆ ಮೈಲಿಗೆ ಬಂತು. 14 ತಾರೀಕಿನ ಮೈಲಿಗೆ ಪಾಪ ಅವರಿಗೂ ಹೇಳಿ ಬರ. ಆಮೇಲೆ 15 ತಾರೀಕಿಗೆ ಬಂದ ಕೂಡಲೇ ನಾವು ಕೆಲಸಕ್ಕೆ ಶುರು ಮಾಡಿ ಮತ್ತು ಇದರ ಪ್ರಚಾರ ಮಾಡೋದ್ರ ಬಗ್ಗೆ ಬಹಳಷ್ಟು ನಮಗೆ ಲಕ್ಷ್ಯಕ್ಕೆ ಬಂದೆ. ಪ್ರತಿಯೊಂದು ಊರಿಗೆ ಹೋಗಿ ಅದು ಯಾವ ಮಹಿಳಾ ಮಂಡಳವ, ಯಾವ ಸಂಘಟನಾವ, ಯಾವ ಸಂಘವ, ಸಂಸ್ಥೆಗಳು ಅವ್ರಿಗೆಲ್ಲ ಹೇಳಿ ಪ್ರೈಮರಿ ಸ್ಕೂಲ್ಗಳಿಗೆ ಸಹಿತ ಹೇಳೋದು. ಪ್ರಾಥಮಿಕ ಶಾಲೆಗಳಿಗೆ ತುಮಕೂರಲ್ಲಿ 3-4 ಶಾಲೆ ಹೇಳಿದ್ರು. ವಿದ್ಯಾರ್ಥಿಗಳೆಲ್ಲ ಒಂದು ಸಾರಿ ಹೆಂಗದ ಅಂದ್ರಲ್ಲಿ ಹನುಮಾನ್ ಚಾಲಿಸ ಬಂದ್ರೆ ಅಡ್ಮಿಷನ್, ಹನುಮಾನ್ ಚಾಲಿಸ ಕಲ್ತಿದ್ರೆ ಅಡ್ಮಿಷನ್. ಅವರು ಒಂದು 40 ಹುಡುಗರು ಬಂದಿದ್ರು. ಅವನ್ 2-3 ಸಲ ಅಂದ್ಕೊಂಡು ನಾನು ಪ್ರಸಾದ ಕೊಡ್ತೀನಿ ಅಂತ ಪ್ರಸಾದ ಕೊಡ್ತೀನಿ ಹೇಳಿ ಮನೆಗೆ ಹೋಗ್ಬೇಕಾಗಿತ್ತು. ಪಟ್ಟು ಹೋದ್ರೆ ಅಥವಾ ಅವ್ರು ಹಾಕೋದಂತ ಮೇಡಮ್ ಅಂತಾರೆ. ಅವ್ರು 11 ಸಲ ಅನ್ನೋದು ಹೇಳಾಗಿ ಅಂತ ವಾ ಸಮಾಜದಲ್ಲಿ ಇದು ಪ್ರಚಾರ ಆಗ್ಬೇಕು. ಜಪಾನು ಮಾಡಬೇಕು, ವೈಖರಿ ಜಪ ನಾವು ಮುದ್ದಾಂ ಯಾಕೆ ಮಾಡಿಸ್ಬೇಕತ್ತೀವಿ ಅಂದ್ರೆ ಸ್ವಲ್ಪ ಭಯ ಕೂಡ್ಲಿ ಅಂತ. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಅನ್ನೋದು ಕೂಡ್ಲಿ. ಮತ್ತು ಈ ಒಂದು ರಿಪಿಟೇಷನ್ ಒಳಗಿಂದ ಏನಾಗ್ತದೆ, ಭಕ್ತಿ ನಿರ್ಮಾಣ, ಸಹವಾಸದಿಂದ ಭಕ್ತಿ ನಿರ್ಮಾಣ, ಆಮೇಲೆ ಯಾವ ಪ್ರೇಮ ನಿರ್ಮಾಣ ಆಗ್ತದೆ, ಸಹವಾಸದಿಂದ ಪ್ರೇಮ ನಿರ್ಮಾಣ. ಆ ಪ್ರಿಯ ವಸ್ತುವಿನ ವಿಯೋಗ ಮತ್ತು ವಿಳಂಬ ಸಹನ ಆಗದೆ ಇರೋದಕ್ಕೆ ಪ್ರೇಮ. ಹೆಂಗು ಅಲ್ಲಿ ನಾಮಸ್ಮರಣೆ ಮಾಡ್ಕೋತ ಯಾವ್ದಾದ್ರು ಭಾವ ವೈಖರಿ ಇರ್ತೀವಿ, ಮನಸ್ಸಿನಾಗ ಇರ್ತೀವಿ. ಮತ್ತೆ ಈ ಹನುಮಾನ್ ಚಾಲಿಸ ಏನ್ ಮಾಡ್ತದೆ ಅಂದ್ರೆ ಆ ಭಗವಂತನ ನಾಮಸ್ಮರಣೆ ಬಹಳ ದೊಡ್ಡ ಪೋಷಕ. ಅಲ್ಲದೆ ಕೌಟುಂಬಿಕ ಜೀವನದಲ್ಲಿಯೂ ಸಹಿತ ಹನುಮಾನ್ ಚಾಲಿಸ ಬಹಳ ಮಹತ್ವ. ಉತ್ತರ ಭಾರತದಲ್ಲಿ ಒಬ್ಬರು ಮುರಾರಿ ಬಾಪು ಅನ್ಸಿದ, ಅವ್ರು ಪ್ರವಚನ ಮಾಡ್ಲಿಕ್ಕೆ ರಾಮಾಯಣದ ಬಗ್ಗೆ ಪ್ರವಚನ ಮಾಡಿದ್ರೆ 50,000 ಗಟ್ಟಲೆ ಜನರು ಕೇಳ್ತಾರೆ. ಅವ್ರೊಂದು ಪ್ರವಚನ ಹೇಳಿದ್ ನಮ್ದು ಇದ್ರೊಳಗದ ಯಾರನ್ನ ಅವ್ರು ಹೇಳಿದ್ರು, ನೀವು ಯಾವುದೋ ಜಾತಿಯವರಿರ್ಲಿ, ವರ್ಣದವರಿರ್ಲಿ, ಸ್ತ್ರೀ ಇರ್ಲಿ, ಪುರುಷ ಇರ್ಲಿ, ನಿಮ್ ದೇವರು ಯಾವ್ದಾದ್ರು ಇರ್ಲಿ, ಕುಲದೇವರು, ಬನ್ನಿ ದೇವರು ಯಾವುದೋ ಇರ್ಕೋತಕ್ಕ, ನಿಮ್ ಮಂತ್ರ ಯಾವುದೋ ಇರ್ಲಿ, ಗುರು ಯಾವುದೋ ಇರ್ಲಿ, ಆದ್ರೆ ನೀವು ಹನುಮಂತನನ್ನ ನಿಮ್ಮ ಪ್ರಪಂಚದೊಳಗ ನಿಮ್ಮ ಪ್ರಪಂಚದ ಸಂರಕ್ಷಕರನ್ನಾಗಿ ಇಟ್ಕೊಳ್ಳಿ. ಆದಿ ಭೌತಿಕ, ಆದಿ ದೈವಿಕ, ಆಧ್ಯಾತ್ಮಿಕ ಉನ್ನತಿಗಾಗಿ ಅವನನ್ನು ಇಟ್ಕೊಳ್ಳಿ. ನಿಮ್ಮ ಪ್ರಪಂಚದೊಳಗೆ ಏನೇ ಅಡಚಣೆ ತೊಂದರೆ ಬಂದರೂ ಸಹಿತ ಅವ ಏನ್ ಮಾಡ್ತಾರ, ನಮ್ಮ ಸಂರಕ್ಷಣೆ. ಈ ನಮ್ಮ ಮನೆ ಮಕ್ಕಳಿಗೆ ಒಬ್ಬರು ಹೊಸದಾಗಿ PSI ಪರಿಚಯ ಆಯ್ತು. ನಮ್ಮ ಮಕ್ಕಳು ಒಬ್ಬರು ದೊಡ್ಡದು ಮಾಡ್ಲಿಕ್ಕೆ ಅವಾಗ ಅವ್ರು ಹೇಳ್ತಾರೆ, ಹುಡುಗರು ಈ ಶಾಲೆಗೆ ಹೋಗೋದು ಮಾತ್ರ ನಿಮ್ಗೆ ಯಾವಾಗಾದ್ರೂ ಏನಾದ್ರೂ ಗಾಡಿಗೆ ಆಕ್ಸಿಡೆಂಟ್ ಆಗಿ ಬಿಟ್ಟು ಮಾಡಿದ್ರೆ ಅಲ್ಲಿ ಯಾವಾಗ ಪೊಲೀಸರು ಬಂದ್ರೆ
ಅವ್ನು ಪೊಲೀಸನ್ ತೋರಿಸ್ಕೊಂಡು ನಮ್ಗೆ ಕೊಡ್ತಾನೆ. ನಾ ಮಾತಾಡ್ತೀನಿ. ನಮ್ಮ ಹುಡುಗರು ಸಾಲಿ ಬಂದಿರ್ತಾವ, ಪರೀಕ್ಷೆಗೆ ಬಂದಿರ್ತಾವ, ಪಟ್ನೆ ಏನೋ ಬೀಳ್ತಾರ, ಮಾಡ್ತಾರ. ಅವ್ರು ಪೊಲೀಸರು ಸೇರಿ ಬರ್ತಾರೆ. ಅವಾಗ ಪೊಲೀಸ್ ಚೌಕಶಿ ಮಾಡಿ ಹೊತ್ತಿನಾಗ ಆ ಪೊಲೀಸರ ಕಡೆಯಿಂದ ನಂಬರ್ ಹತ್ತಿಸಿ ಅವ್ರಿಗೆ ಕೊಟ್ಟರೆ ರಿಟೈರ್ಡ್ PSI ಇರ್ತಾರೆ. ಈ ರಿಟೈರ್ಡ್ PSI ಬೋರ್ಡ್ ಆಗಿರ್ತಾರೆ. ರಿಟೈರ್ಡ್ ಹೆಡ್ ಮಾಸ್ಟರ್ ಮನ್ಯಾಗ ಯಾರು ಕೇಳುದೇ ಇಲ್ಲ ನೋಡಿದ್ರೆ. ಮನ್ಯಾಗ ಹೆಂಡತಿ ಮಕ್ಕಳು ಕೇಳುದಿಲ್ಲ, ಹೆಡ್ ಮಾಸ್ಟರ್ ಅವ್ನು ರಿಟೈರ್ಡ್ PSI ಇದ್ದ. ಅಕಸ್ಮಾತ್ ನಿಮ್ ಕಡೆ ಫೋನ್ ಅದ, ನೀವು ನನಗೆ ಫೋನ್ ಅಂತ ಆ ಪೊಲೀಸರಿಗೆ ಕೊಟ್ಟರೆ ಇರ್ತದೆ. ಅವ್ನು ಕೇಳ್ತಾರೆ, ಯಾರು ನೀನು? ನಾನು ಕುಟ್ಟಾರಿ ಪೊಲೀಸ್. ನಮ್ಮ ಹುಡುಗಿದ್ದ ಬಿಟ್ಬಿಡೋಣ, ಸುಮ್ಮನೆ ಬಿಟ್ಟು ಹೆಂಗೋ ಹಂಗ ನಮ್ಮ ಪ್ರಪಂಚದೊಳಗೆ ಏನೇ ಅಡಚಣೆ ಬಂದ್ರು ಮಾಡುತ್ತಿದ್ರು. ರಾಮದೇವ್ ಅವ್ರಿಗೆ ವರ ಕೊಟ್ಟ, ನನ್ನ ಭಕ್ತರಿಗೆ ಯಾವುದೇ ಪ್ರಕಾರದ ಪ್ರಪಂಚದ ತೊಂದರೆ ಆದ್ರೆ ನೀನು ಹೋಗಿ ಅವ್ರ ತೊಂದರೆಯನ್ನು ನಿವಾರಣೆ ಮಾಡಿ. ಈಗ ಹನುಮಾನ್ ಚಾಲಿಸಲ್ಲಿ ಅಂತೀವಿ ನಾವು, ಭೂತ ಪಿಶಾಚ ನಿಕಟ ನಹಿ आवै महावीर जप नाम सुनावै नाशै रोग हरै सब पीरा जपत निरंतर हनुमत बीरा संकट कटै मिटै सब पीरा जो सुमिरै हनुमत पद. ಇದರ ಸುಮ್ಮನೆ ಹಂಗ ತುಳಸಿದಾಸನ 4 ಶಬ್ದ ಬರ್ತಿದ್ರು ಬರ್ತಿದ್ದಾರೆ. ಒಂದ್ಸಲ ತುಳಸಿದಾಸನ್ನ ಮತ್ತು ಸೂರದಾಸ ಅಕ್ಬರ್ ಬಾದ್ಶಾ ನನ್ನ ಅರಮನೆಗೆ ಕರೆಸಿದ್ದ ಆಸ್ಥಾನ. ತುಳಸಿದಾಸನ ಕೇಳಿದ, ಸೂರದಾಸನ ಕೇಳಿದ. ತುಳಸಿದಾಸರು ಹೋಗ್ತಿಲ್ಲ, ಸೂರದಾಸರು ಕೇಳಿದ ಕೂಡಲೇ ನಿಮ್ಮ ಕಾವ್ಯಕ್ಕೂ ಅವ್ರ ಕಾವ್ಯಕ್ಕೂ ವ್ಯತ್ಯಾಸ ಇದೆ. ಅವ್ರು ಹೇಳಿದ್ರು ನಾನು ಪದ ಬರೀತೀನಿ, ಅವರು ಮಂತ್ರ ಬರೀತಾರೆ. ತುಳಸಿದಾಸರ ಮಂತ್ರ. ಈ ಹನುಮಾನ್ ಚಾಲಿಸ ಯಾವಾಗ ಬಂದರು ಅಂತಂದ್ರೆ ಅಕ್ಬರ್ ತುಳಸಿದಾಸರನ್ನ ಕರೆಸಿ ಅವ್ರನ್ನ ಹಿಡಿಸಿ ಜೇಲ್ನ ಹಾಕಿದ್ರು, ಕಸ್ಟಡಿ ಒಳಗೆ ಹಾಕಿದ್ರು. 1 ದಿವಸ 2 ದಿವಸ 3 ದಿವಸ ಬಿಡಲೇ ಇಲ್ಲ. ಅವಾಗ ಇವರು ಹನುಮಾನ್ ಚಾಲಿಸ ಬರೆದು ಅದನ್ನು ಸ್ತೋತ್ರ ಮಾಡಿ ಹೇಳ್ತೇನೆ ನಿಮಗೆ. ಮರದು ಸ್ತೋತ್ರ ಮಾಡಿದ ಕೂಡ ಅವತ್ತು ರಾತ್ರಿ ಬೆಳತನಕ ಅರಮನೆ ತುಂಬ ಎಲ್ಲಿ ನೋಡಿದ್ರೆ ಮಂಗೆ ಆಗ್ಬೋದು. ಧಾಂಧೆ ಅಕ್ಬರ್ ಘಾಬರಾಗಿ ಬೀರ್ಬಲ್ ಕೇಳಿ ಏನ್ ಮಾಡ್ಬೇಕಂತ ಅವ್ನು ಹಿಡಿದಿಟ್ಟಿಲ್ಲ ಭಗವದ್ ಭಕ್ತನ್ನ. ಅದ್ರ ಸಲುವಾಗಿ ಮಾರುತಿನೆಲ್ಲ ಪ್ರತಾಪ್ ಇದು ಸುಮ್ಮನೆ ಬಿಡ್ರಿ ಅಂದ್ರೆ ಸುರಕ್ಷಿತ ಆಗ್ತದೆ. ಇಲ್ಲಿಂದ ಬಹಳ ಬಹಿತೆ ಹೆಚ್ಚಿರ್ತಾವ ಮಂಗೆ ಆಗ್ಬೋದು. ಅಥವಾ ಆಗಿದ್ದಾಗ ತುಳಸಿದಾಸ ಕರೆಸಿ ಸನ್ಮಾನ ಮಾಡಿ ನಮ್ಮ ಪ್ರಪಂಚದಲ್ಲಿ ಮಾರುತಿ. ಅದಕ್ಕೆ ಅವ್ರು ಏನಂದ್ರೆ ಆ ಹನುಮಂತನನ್ನು ಪ್ರಸನ್ನ ಮಾಡುವ ಸಲುವಾಗಿ ಹನುಮಾನ್ ಚಾಲಿಸ. ಎಷ್ಟೋ ಮಂದಿ ಇವತ್ತಿಗೂ 121 ಸಲ ಅಂತ 11 ಕೆಲವರು 11 ಅಂತಾರೆ, ಕೆಲವರು ಮುಂದೆ 121 ಅಂತಾರೆ, ಕೆಲವರು ಪ್ರತಿ ದಿವಸ 11 ಅಂತಾರೆ, 5 ಅಂತಾರೆ, 2 ಅಂತಾರೆ. ಅವ್ರು ಹೇಳಿದ್ರು ಮುರಾರಿ ಬಾಪು ಒಂದನ್ರಿ ಒಂದ್ಸಲ, ಅಥವಾ ಅಲ್ಲಿಲ್ಲ ಅಂದ್ರೆ ಇವತ್ತ ಅಲ್ಲಿಲ್ಲ, ಇವತ್ನ ಅಲ್ಲಿಲ್ಲ ಅಂತಾರೆ. ಅಂತ ಒಂದು ಹನುಮಾನ್ ಚಾಲಿಸ ಪಾಠ ಮಾಡಿ ನಮಗೆ ಬಹಳ ಮಂದಿ ಸಂತೋಷ ಆಯ್ತು. 11 ಸಲ ನಾವು ಮುಂಜಾನೆಯಿಂದ ಸಂಗೀತ ಹನುಮಾನ್ ಚಾಲಿಸ ಪಾಠ ಮಾಡಿ ಊಟಕ್ಕೆ ಕರ್ದೀವಿ. 1000 ಮಂದಿ ಕರ್ದಿದ್ವಿ, 60 ಮಂದಿ 100 ಮಂದಿ ಬಂದ್ರು. ಗುಂಡಾವರಿಗೆ ಹಾಕಿಯಲ್ಲಿದ್ರೆ ಅರ್ಥಾತ್ ಎಷ್ಟು ಮಂದಿ ಹುಡುಗರು ಅಷ್ಟು ಮಂದಿ ಹಾಕಿದ್ರು. ಆದ್ರೆ ನಾವೆಲ್ಲರೂ ಇನ್ನೂ ಒಂದ್ಸಲ ಸೋಲೆ ಗೆಲುವಿನ ಸೋಪಾನ. ಇವತ್ತಿಷ್ಟೆಲ್ಲ ಹಾಸಿಟ್ಟಿರ್ತಾರೆ, ಬರ್ಲಿಲ್ಲ ಅಂತಲೂ ಮನಸ್ಸಿಗೆ ಸ್ವಲ್ಪ ಹೊರಹರೆ ಬಂತು. ಆದ್ರೆ ಇದ್ರೊಳಗಿಂದ ಬಹಳಷ್ಟು ವಿಚಾರಗಳ ನಿರ್ಮಾಣ ನಾವು ಕರೆದು ಬಹಳಷ್ಟು ಪ್ರಚಾರ ಮಾಡಬೇಕಾಗಿತ್ತು. ಎಲ್ಲ ಮಹಿಳಾ ಮಂಡಳಗಳನ್ನು ಭೇಟಿಯಾಗಿ ಹೇಳ್ಬೇಕಾಗಿತ್ತು, ಸಂಘ ಸಂಸ್ಥೆಗಳನ್ನು ಭೇಟಿಯಾಗಿ ಹೇಳ್ಬೇಕಾಗಿತ್ತು, ಪ್ರಸಂಗ ಬಂದ ತೆಲುಗಿನಾಗ ಇತ್ಯಾದಿ ಕಡೆ ಪೇಪರ್ದಾಗ ಕೊಡಬೇಕಾಗಿತ್ತು, ನ್ಯೂಸ್ನಲ್ಲಿ ಹೇಳ್ಬೋದಾಗಿತ್ತು. ಇವತ್ತು ಮೀಡಿಯಾ ಬೇಕಾದ ಆದರೂ ಇದರೊಳಗಿಂದ ಇನ್ನೂ ಒಂದ್ಸಲ ಏನು ಅಂತಂದ್ರೆ ಅಕ್ಟೋಬರ್ 13, 14 ಅದು ಶನಿವಾರ ರವಿವಾರ ದಿವಸ 30 ತಾಸಿನ ಹನುಮಾನ್ ಚಾಲಿಸ ಏನು ಮಾಡಬೇಕು. ಅವ್ರಿಗೆಲ್ಲರೂ ನೀವು
ಅವಶ್ಯವಾಗಿ ಬರಬೇಕು ಮತ್ತು ಪ್ರತಿಯೊಬ್ಬರು ಕನಿಷ್ಠ ಒಂದು 30 ಮಂದಿಯಿಂದಲೇ ಕರ್ಕೊಂಡ್ಬಾರ 30 ಜನ ನಮ್ಮ ಅಂತ ಹೇಳ್ತಾರೆ 30 ಮಂದಿ ಬರಬೇಕು. ಇವತ್ತು ನಿಜವಾಗಿ ಬಹಳ ಸಂತೋಷ ಆಯಿತು. ಮುಖ್ಯವಾಗಿ ಈ ನಿಮಿತ್ತದಿಂದ ಎಷ್ಟೊಂದು ಇಲ್ಲಿ ಕನಸುಗಳಾದವು. ಮಹಾರಾಜರು ಎಷ್ಟು ಸುಂದರವಾಗಿರ್ತಕ್ಕಂಥ ಭಾವಚಿತ್ರಗಳು. ಈ ರೀತಿಯಾಗಿ ನಾವು ವಿಶಾಖಪಟ್ಟಣಕ್ಕೆ ಹೋಗ್ತೀವಿ ಅವ್ರ ಕಡೆಗೆ. ಅದು ಜನ ವಾಕಿಂಗ್ ಹೋಗ್ತಿದ್ರು ಮಾರುತಿ ಮಂದಿರ. ಅದು ಹುಡ್ಡು ಅಂತ ಕಾಯಿ ಬೀಸಿತ್ತು. ಸುಮಾರು 2,000 ಗಿಡ ಬಿದ್ದಿತ್ತು. ಅದು ಇವರೆಲ್ಲ 3 ದಿವಸ ಏನಲ್ಲ ಆ ಸಾಗರಕ್ಕೆ 600 ಕೂಡು. ಒಬ್ರು ಊಟಕ್ಕೆ ಹೋಗ್ಬೇಕಾದ್ರೆ ಒಬ್ರು 600 ಕೂಡು. ಅವ್ರು ಊಟ ಮಾಡಿ ಬರೋದು ಮತ್ತು ಅವ್ರು 600 ಇದು ಬಾಗಿಲು ಕಿತ್ತು ಹೋಗ್ಬಿಟ್ಟು ಅಲ್ಲಿ ದುಡ್ಡು ನಮ್ಮ ಮಾರುತಿ ಕುಡಿದ್ರೆ ಬಾಗಿಲು ಕಿತ್ತು ಹೋಗ್ಬಿಟ್ಟು ನಮ್ಮನ್ನು ನೋಡಿದ್ಕೊಳ್ಳಿ ನಮ್ಗೆ ಅವಾಗ ಮತ್ತೆ ನಿಮಗೆ ಮೇಜರ್ ಮಾಡಿಕೊಳ್ಳೋದು ಅವರು ಮಾರ್ಗ ಮಾಡಿ ಅದು ಮಾರುತಿ ಎಲ್ಲಿಯವರ ವಿಶಾಖಪಟ್ಟಣದವಾಗಲಿ ಮತ್ತೆ ಎಲ್ಲಿಯವರಾಗಲಿ ಮಾರುತಿಯಲ್ಲಿ ಮಾರುತಿ ನಮ್ಮ ದೇವರಲ್ಲೇ ನಮ್ಮ ಊರಾಗಿ ಮಾರುತಿ ಜೀರ್ಣೋದ್ಧಾರ ಮಾಡೋದು ಈ ಊರಾಗಿಂದ ಯಾಕೆ ಜೀರ್ಣೋದ್ಧಾರ ಮಾರುತಿ ಅಡ್ರೆಸ್ ಇಂಥ ಊರು ಯಾವ ಮಾರುತಿ ನಾವು ಏನಾದ್ರೂ ಸೇವಾ ಮಾಡಿದ್ರು ಅದು ಮಾರುತಿಗೆ ಹೋಗ್ತದೆ ಹೊರತು ನಿಡಗುಂದಿ ಅಲ್ಲಿ ಎಲ್ಲ ಇದು ಅದ ನಿಡಗುಂದಿ ಮಾರುತಿ ಬೇರೆ ನರೇಗಲ್ ಮಾರುತಿ ಬೇರೆ ಹಿಂಗೆಲ್ಲ ಸೆಕ್ಷನ್ ಅವೇನ ಭಗವಂತನ ಸೇವಾ ಮಾಡಿ ಜನ್ಮ ಸಾರ್ಥಕ ಮಾಡ್ಕೊಂಡು ಆಯುಷ್ಯ ಕಳೆದು ಹೋಗ್ತಲ್ಲ ಬರೀ ಪ್ರಪಂಚ ಅನ್ನೋದು ಶಾಂತಿ ಸಮಾಧಾನ ಪ್ರಶ್ನೆ ಬಗೆಹರಿಯುವುದು ಸಣ್ಣವರಿದ್ದಾಗಿದ್ದು ಸರಿಪಡಿಸಿದ್ವಿ ಶಿಕ್ಷಣ ಅಂತ ನೌಕರಿ ಆಯ್ತು ಮದುವೆ ಆಯ್ತು ರಾಷ್ಟ್ರ ಆಯ್ತು ಬಗೆಹರಿಬೇಕಂದ್ರೆ ಪ್ರಶ್ನೆ ನಮ್ದೆಲ್ಲ ಆದ್ರೆ ನಮ್ಗೆ ಸಮಾಧಾನ ಆಯ್ತು ನೋಡ್ರಿ ಅಂತಂದ್ರೆ ನೀವು ಇಷ್ಟು ದಿವಸ ಕಷ್ಟಪಟ್ಟದ್ದು ಸಾಕು. ಮಹಾರಾಜ ಅಂತಿದ್ರು ಪ್ರಪಂಚದ ಎಲ್ಲ ವಸ್ತುಗಳು ವ್ಯಕ್ತಿಗಳು ಪರಿಸ್ಥಿತಿಗಳು ಅಪೂರ್ಣ. ಅಂಥ 1,000 ಅಪೂರ್ಣಗಳನ್ನು ಒತ್ತಟ್ಟಿಗೆ ಸೇರಿಸಿದ್ರು ಒಂದು ಪೂರ್ಣ ಆಗ್ತದೆ. ಹುಡುಗಿ ಮನಸ್ಸಿನ ಕಲ್ಪನಾ ಮಾಡ್ತಾರೆ ಈ ಹುಡುಗಿನ ಮದುವೆ ಮಾಡಿಕೊಂಡ್ರೆ ನಾವು ಸುಖ ಅಂದ್ರೆ ಅದು ಸುಖ ಇಲ್ಲ ಅಂತ ಅದು ಅಪೂರ್ಣ. ಈ ಹುಡುಗನ ಮದುವೆ ಮಾಡಿಕೊಂಡ್ರೆ ಅಪೂರ್ಣ. ಆ ಹುಡುಗನು ಅದನ್ನ ವಿಚಾರ ಮಾಡ್ತಿರ್ತಾರೆ ಈ ಹುಡುಗಿನ ಮದುವೆ ಮಾಡಿಕೊಂಡ್ರೆ ನಾವು ಸುಖ ಪೂರ್ಣ ಆಯ್ತು. 2 ಅಪೂರ್ಣಗಳನ್ನು ಸೇರಿಸೋದು ಪೂರ್ಣ ಆಗ್ತದೆ. 2 ಅಪೂರ್ಣಗಳನ್ನು ಸೇರಿಸೋದು ಪೂರ್ಣ ಆಗ್ಲಿಕ್ಕೆ ಮತ್ತ ಅಪೂರ್ಣನ ಇರು. ಈ ಹುಡುಗ ಒಂದು ಅರ್ಥಾತ್ ತಾನು ಸ್ವತಃ ದುಃಖಿ ಇದ್ದು ದುಃಖಿ ಇರೋ ಹುಡುಗಿನ ಮದುವೆ ಮಾಡಿಕೊಂಡು ಅವರು ಇಬ್ಬರು ಸುಖ ಏನ್ ನಿರ್ಮಾಣ. ಆ ಹುಡುಗಿನೂ ದುಃಖಿ ಹುಡುಗನೂ ದುಃಖಿ 2 ದುಃಖಿಗಳನ್ನು ಒತ್ತಟ್ಟಿಗೆ ಸೇರಿಸಿದ ಸುಖ ನಿರ್ಮಾಣ ಆಗ್ತದೆ. ಹಾಗೆ ಪ್ರಪಂಚ ಎಲ್ಲ ಅಪೂರ್ಣ ವಸ್ತುಗಳಿಂದ ತುಂಬಿದೆ. ಅದು ಸಮಾಧಾನ ಆಗ್ಬೇಕಾದ್ರೆ ಏನ್ ಮಾಡ್ಬೇಕ್ರಿ ಅಂದ್ರೆ ಅದು ಒಂದು ಪರಿಪೂರ್ಣ ವಸ್ತು ತಗೊಂಡ್ಬರ್ಬೇಕು. ಆ ಪರಿಪೂರ್ಣ ವಸ್ತುವನ್ನು ನಮ್ಮ ಪ್ರಪಂಚ ತಂದಿವಿ ಬಸ್ ಮುಗಿತು ಕೆಲಸ. ನಮ್ಮ ಜೀವನ ಪರಿಪೂರ್ಣ ಅಂತ ಪರಿಪೂರ್ಣ ವಸ್ತು ಯಾವುದು ಭಗವಂತ. ನಮ್ಮ ಪ್ರಪಂಚದಲ್ಲಿ ಭಗವಂತ ಬದಲು ಹೊರತು ಸಮಾಧಾನ ಇಲ್ಲ ಇಲ್ಲ ಇಲ್ಲ. ನಾವು ಯಾವ್ದಾದ್ರು ಬೆನ್ನು ಹತ್ತೀವೋ ಅದಲ್ಲ, ಯಾವ್ದು ಅಲ್ಲೋ ಯಾವ್ದು ಹೌದು ಅದಲ್ಲ, ಯಾವ್ದು ಅಲ್ಲೋ ಅದು ಹೌದು. ಇವತ್ತು ಯಾವ್ದು ಹೌದು 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 ಅಂತ ಬೆನ್ನು ಹತ್ತೀವೋ ಅದಲ್ಲ. ಯಾವ್ದು ನಮ್ಗೆ ಅಲ್ಲ 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 ಇಲ್ಲಿಲ್ಲ ಅನ್ನಿಸ್ತಲ್ಲ ಅದು ಹೌದು. ಆದ್ದರಿಂದ ನಿಜವಾಗಿ ಅವ್ರಿಗೂ ಎಲ್ಲರಿಗೂ ಬಹಳ ಇದ್ರ ಬಗ್ಗೆ ಉತ್ಸಾಹ ಇತ್ತು, ಉತ್ಸುಕತೆ ಇತ್ತು. ನಿಜವಾಗಿಯೂ ಅವ್ರಿಗೂ ಬಹಳ ಸಮಾಧಾನ ಆಗಿದೆ. ನಾನು ಆ ಸದ್ಗುರುಗಳಲ್ಲಿ ಮಾರುತಿರಿಂದ ಮಹಾರಾಜರಲ್ಲಿ ಪ್ರಾರ್ಥನೆ ಮಾಡೋದೇನು ಅಂದ್ರೆ ಮಹಾರಾಜರು ಅವರೆಲ್ಲರಿಗೂ ಕುಟುಂಬದವರಿಗೆ ವಿಶೇಷತಃ ರಂಗಣ್ಣ ಈ ವಯಸ್ಸಿನಲ್ಲಿ ಅವ್ರಿಗೆ ಅಷ್ಟು ಇವು ಅರ್ಥಾತ್ ಭಜನಿ ನಾಮಸ್ಮರಣೆ ಮತ್ತು ಹನುಮಾನ್ ಚಾಲಿಸ ಇವುಗಳ ಬಗ್ಗೆ ಅವರಿಗೆ ಆಸಕ್ತಿ ಅದ ಅಂದರೆ ಎಷ್ಟೋ ತನಕ ಕೂತಿದ್ದೇವೆ. ಅದು ನಾನು ಎಷ್ಟೋ ಸಲ ವಿಚಾರ ಮಾಡ್ತೀನಿ ಈ ವಯಸ್ಸಿನಲ್ಲಿ ಈ ದೈಹಿಕ ವೈಕಲ್ಯದಲ್ಲೇ ನಾವು ಅಟೋತನ ಕೂಡ್ತೀವಿ, ಒದ್ದಾಡಿ ಹೋಗ್ತಿದ್ವಿ. ಆದರೂ ಸಹಿತ ಸುಮಾರಲ್ಲಿ ಇರೋದು ಭಗವಂತ ಅವರಿಗೆ ಅನುಗ್ರಹ
ಅನುಗ್ರಹ ಮಾಡಿದ್ದಾನೆ. ಅವ್ರ ಮನೆಯವರು ಅವ್ರ ಮಾರ್ಗದರ್ಶನ ಬಹಳ ಮೊದಲಿನಿಂದಲೂ ನಮ್ಮ ಬಗ್ಗೆ ಆಶ್ರಮದ ಬಗ್ಗೆ ಅತಿ ಕೇಳ್ತಾರೆ. ಯಾವಾಗಲೂ ಒಂದು ಮಾತು ಕೇಳ್ತಿದ್ರು, ಸಂಗೀತ ಕೇಳಬೇಕು ಭೀಮಸೇನ್ ಜೋಶಿ, ಗಾಯನ ಕೇಳಬೇಕು ಭೀಮಸೇನ್ ಜೋಶಿ, ಕೀರ್ತನೆ ಕೇಳಬೇಕು ಶ್ರೀಪಾದ್ ಶಾಸ್ತ್ರಿಗಳು, ಪ್ರವಚನ ಕೇಳಬೇಕು ಅವರು ಇವು ಅಂತಾರೆ. ಆದ್ದರಿಂದ ಅದರ ಪ್ರವಚನದ ಏನು ಪ್ರಶ್ನೆ ಇಲ್ಲ, ಅದು ಕಲ್ಪನೆ ಹೇಳ್ತಾರೆ ಪ್ರೇಮ ಬಗ್ಗೆ. ಇವಾಗ ಬಹಳ ಮನಸ್ಸಿಗೆ ಸಮಾಧಾನ. ಪ್ರತಿ ವರ್ಷ ಜ್ವಾಳ ಬೆಳೆ ಹೊತ್ತಿನಾಗ ಅವರು ಮೇವು ಕೊಟ್ಟು ಆಶ್ರಮ ಮೇವು ಇವತ್ತಿಗೂ ಸಹಿತ ಅವ್ರು ಮೇವು ಜ್ವಾಳ ಪಾಳ ಬೆಳೆಯಂಗಿಲ್ಲ. ಆದ್ರಿಂದ ನಮಗೊಂದು ವರ್ಷಕ್ಕೆ ಬೇಕಾಗುವ ತೊಗರಿ ಬೆಳೆ ಕೊಡುತ್ತೆ. ಅರ್ಥಾತ್ ಏನಂದ್ರೆ ಸಾವಿರಾರು ಭಕ್ತರು ಬರ್ತಾರೆ ಪ್ರತಿ ವರ್ಷ. ಒಂದು ವರ್ಷಕ್ಕೆ ಸಾಕಾಗುವಷ್ಟು ತೊಗರಿ ಬೆಳೆ ಅವರೇ ಕೊಡುತ್ತೆ. ಏನ್ ರೇಟ್ ಇದ್ರು ಅದರಲ್ಲಿ ಅವರು ಒಂದು ವರ್ಷಕ್ಕೆ ಆಗುವಷ್ಟು ತೊಗರಿ ಬೆಳೆ ಕೊಡುತ್ತೆ. ಇಷ್ಟೊಂದು ಅವ್ರ ತರಕಾರಿ ಅದ ಅಭಿಮಾನದ ಕುಟುಂಬದವರೆಲ್ಲರಿಗೂ ನಮ್ಮ ಬಗ್ಗೆ ಭಾವನೆ ಇದೆ. ನಮಗೂ ಅವರೆಲ್ಲರ ಬಗ್ಗೆನೂ ಸ್ವಲ್ಪ ಭಾವನೆ ಇದೆ. ಮತ್ತು ಅವರಾತ್ರಿ ನೀವಾತ್ರಿ ಮಾಡಿ ನಾವು ನೆನೆಸ್ತೀವಿ. ಎಲ್ಲರ ಬಗ್ಗೆನೂ ಅಭಿಮಾನ, ಪ್ರೇಮ, ಸಮಾನ, ಹತಾಶೆಯನ್ನು ಅಂತದ ಆತ್ಮೀಯತೆ ಅದ. ಆ ಭಗವಂತ, ಆ ಪರಮಾತ್ಮ, ಆಂಜನೇಯ ಸ್ವಾಮಿ ನಮ್ಗೆ ನಿಮಗೆ ಅದೇ ರೀತಿ ಮಹಾರಾಜರು, ಬ್ರಹ್ಮಾನಂದ ಮಹಾರಾಜರು ಎಲ್ಲರಿಗೂ ಆಯುಷ್ಯ, ಆರೋಗ್ಯ, ಐಶ್ವರ್ಯವನ್ನು ಅನುಗ್ರಹಿಸಲಿ. ಮುಖ್ಯವಾಗಿ ನಮಗೆಲ್ಲರಿಗೂ ಭಗವಂತ ಭಕ್ತಿ, ನಾಮಸ್ಮರಣೆಯಲ್ಲಿ ಪ್ರೇಮ ಮತ್ತು ಸದ್ಗುಣದಲ್ಲಿ ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಳ್ಳಿ ಎಂದು ತಿಳ್ಕೊಂಡು ಹೇಳಿ ಸದ್ಗುರುನಾಥ ಮಹಾರಾಜ್ ಜಯ ಜಯ ಜಯ.